ನಾನು ಒಬ್ಬ ಬಡ ಹೆಣ್ಣುಮಗಳು ಬುಟ್ಟಿಯಲ್ಲಿ ಪಾತ್ರೆಗಳನ್ನು ಇಟ್ಟುಕೊಂಡು ಓಣಿಗಳಲ್ಲಿ ಮಾರಾಟ ಮಾಡಲು ಹೋಗುತ್ತಿದ್ದೆ. ಆದರೆ ಈಗ ನಾನು ನನ್ನ ಮಗಳ ವರದಕ್ಷಿಣೆಗಾಗಿ ಅಲೆದಾಡುತ್ತಿದ್ದೆ ಮತ್ತು ರಸ್ತೆಗಳಲ್ಲಿ ಅಲೆದಾಡುತ್ತಾ ನನಗೆ ತುಂಬಾ ತಡರಾತ್ರಿಯಾಗಿತ್ತು. ಆಗಲೇ ಒಬ್ಬಳು ಮಹಿಳೆ ನನ್ನ ಬಳಿ ಪಾತ್ರೆಗಳನ್ನು ಕೊಳ್ಳಲು ಬಂದಳು. ಅವಳ ಕೈಯಲ್ಲಿ ಒಂದು ಸೂಟ್ಕೇಸ್ ಇತ್ತು. ಅದನ್ನು ಅವಳು ಮಾತನಾಡುತ್ತಾ ಅಲ್ಲೇ ಮರೆತುಬಿಟ್ಟಳು. ನಾನು ಆ ಸೂಟ್ಕೇಸ್ ತೆರೆದು ನೋಡಿದಾಗ ಅದು ಚಿನ್ನದ ಒಡವೆಗಳಿಂದ ತುಂಬಿತ್ತು. ಒಂದು ಕ್ಷಣ ನನ್ನ ಮನಸ್ಸು ಚಂಚಲವಾಯಿತು. ಆದರೆ ನಂತರ ನಾನು ಪ್ರಾಮಾಣಿಕತೆಯ ಹಾದಿಯನ್ನು ಆರಿಸಿಕೊಂಡೆ ಮತ್ತು ಆ ಸೂಟ್ಕೇಸ್ ತೆಗೆದುಕೊಂಡು ಆ ಮಹಿಳೆಗೆ ಮರಳಿಸಲು ಅವಳು ಹೇಳಿದ ವಿಳಾಸಕ್ಕೆ ತಲುಪಿದೆ. ನಾನು ಅವಳ ಮನೆಯ ಬಾಗಿಲನ್ನು ತಟ್ಟಿದೆ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದ ಕೂಡಲೇ ಎದುರು ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನನ್ನ ಪಾದಗಳ ಕೆಳಗಿನ ಭೂಮಿ ಜಾರಿದಂತಾಯಿತು. ಏಕೆಂದರೆ ಅಲ್ಲಿಯವರೆಗೆ ನಾನು ನಗರದ ಒಂದು ಅತ್ಯಂತ ಹಳೆಯ ಕಚ್ಚಾ ಮತ್ತು ಬಡವಸತಿಯಲ್ಲಿ ವಾಸಿಸುತ್ತಿದ್ದೆ. ನಾನು ಸಾಕಷ್ಟು ವಯಸ್ಸಾದ ಮತ್ತು ಬಡಪಾತ್ರೆ ಮಾರುವ ಹೆಣ್ಣುಮಗಳಾಗಿದ್ದೆ. ನನ್ನ ಇಡೀ ಜೀವನವು ಹಳೆಯ ಬುಟ್ಟಿಯಲ್ಲಿಟ್ಟ ಅಲ್ಪ ಬೆಲೆಯ ಪಾತ್ರೆಗಳನ್ನು ಮಾರಾಟ ಮಾಡುವುದರಲ್ಲೇ ಕಳೆದುಹೋಗಿತ್ತು. ನನ್ನ ಕಚ್ಚಾ ಮನೆಯ ಛಾವಣಿ ಯಾವಾಗಲೂ ಸೋರುತ್ತಿತ್ತು. ನಾನು, ನನ್ನ ಪತಿ ಮತ್ತು ನನ್ನ ಮಗಳು ಎಂದಿಗೂ ನೆಮ್ಮದಿಯ ಜೀವನವನ್ನು ಕಂಡಿರಲಿಲ್ಲ. ನನ್ನ ಮುಖದ ಮೇಲಿನ ಆಳವಾದ ಸುಕ್ಕುಗಳು ಮತ್ತು ನನ್ನ ಬಿಳಿ ಕೂದಲುಗಳು ನನ್ನ ಜೀವನದ ಎಲ್ಲಾ ಕಠಿಣ ಪರಿಶ್ರಮ ಮತ್ತು ನೋವು ದುಮ್ಮಾನಗಳಿಗೆ ಸಾಕ್ಷಿಯಾಗಿದ್ದವು. ಇವುಗಳನ್ನು ನಾನು ನನ್ನ ಅನಾರೋಗ್ಯ ಪೀಡಿತ ಪತಿ ಮತ್ತು ಮಕ್ಕಳ ಹೊಟ್ಟೆ ತುಂಬಿಸಲು ಸಹಿಸಿಕೊಂಡಿದ್ದೆ. ನನ್ನ ದೇಹ ಈಗ ಕೆಲಸ ಮಾಡಿ ದಣಿದಿತ್ತು ಮತ್ತು ನನ್ನ ದೇಹದಲ್ಲಿನ ಎಲ್ಲಾ ಶಕ್ತಿ ಉಡುಗಿಹೋಗಿತ್ತು. ಆದರೂ ನಾನು ಪ್ರತಿದಿನ ಮಾರುಕಟ್ಟೆಯಿಂದ ಪಾತ್ರೆಗಳನ್ನು ಖರೀದಿಸಿ ಬುಟ್ಟಿಯಲ್ಲಿಟ್ಟುಕೊಂಡು ಭಗವಂತನ ಹೆಸರನ್ನು ಸ್ಮರಿಸುತ್ತಾ ಓಣಿಗಳಲ್ಲಿ ಮನೆಗೆ ಪಾತ್ರೆ ಮಾರಲು ಹೊರಡುತ್ತಿದ್ದೆ. ನಾನು ತುಂಬಾ ಪ್ರಾಮಾಣಿಕ ಮತ್ತು ಕಠಿಣ ಪರಿಶ್ರಮದ ವ್ಯಕ್ತಿಯಾಗಿದ್ದೆ. ಪ್ರತಿದಿನ ಸೂರ್ಯನ ಮೊದಲ ಕಿರಣದೊಂದಿಗೆ ಎಚ್ಚರಗೊಂಡು ನೇರವಾಗಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ನಮಸ್ಕರಿಸಿ ಬರುತ್ತಿದ್ದೆ. ಪೂಜೆ ಪುನಸ್ಕಾರಗಳನ್ನು ಮಾಡಿದ ನಂತರ ಗೌರವ ಮತ್ತು ಕಠಿಣ ಪರಿಶ್ರಮದ ಸಂಪಾದನೆಗಾಗಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾಗ ನನ್ನ ಮುದಿ ಮತ್ತು ದುರ್ಬಲ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಮತ್ತು ಸುಕ್ಕುಗಟ್ಟಿದ ನನ್ನ ಮುಖ ಒದ್ದೆಯಾಗುತ್ತಿತ್ತು. ಏಕೆಂದರೆ ನನ್ನ ದೈನಂದಿನ ಸಂಪಾದನೆ ಬಹಳ ಕಡಿಮೆಯಿತ್ತು ಮತ್ತು ಮನೆಯ ಖರ್ಚುಗಳು ಬಹಳ ಹೆಚ್ಚಿದ್ದವು. ನನ್ನ ಹೊರತಾಗಿ ನನ್ನ ಕುಟುಂಬದಲ್ಲಿ ಸಂಪಾದಿಸುವವರು ಯಾರೂ ಇರಲಿಲ್ಲ. ನನಗೆ ಮೆಹಿಕಾ ಎಂಬ ಹೆಸರಿನ ಒಬ್ಬ ಮಗಳಿದ್ದಳು. ಅವಳು ಅಕ್ಷರಶಃ ನನ್ನ ಪ್ರತಿಬಿಂಬವಾಗಿದ್ದಳು. ಅವಳನ್ನು ನೋಡಿದಾಗ ನನಗೆ ನನ್ನ ಯೌವನ ನೆನಪಾಗುತ್ತಿತ್ತು. ನನ್ನ ಮಗಳು ತುಂಬಾ ಸುಂದರಿಯಾಗಿದ್ದಳು. ನಾನು ಕೂಡ ನನ್ನ ಯೌವನದಲ್ಲಿ ಇಷ್ಟೇ ಸುಂದರಿಯಾಗಿದ್ದೆ. ನನ್ನ ಮಗಳು ತುಂಬಾ ಸರಳ ಮತ್ತು ಸಂಸ್ಕಾರಿ ಆಗಿದ್ದಳು. ನಾನು ಅವಳಿಗೆ ಉತ್ತಮ ಸಂಸ್ಕಾರಗಳನ್ನು ನೀಡಿದ್ದೆ. ಅವಳಿಗೆ ದೊಡ್ಡವರನ್ನು ಹೇಗೆ ಗೌರವಿಸಬೇಕು ಎಂಬುದು ಚೆನ್ನಾಗಿ ತಿಳಿದಿತ್ತು ಮತ್ತು ಅವಳು ಬಹಳ ಸರಳ ಸ್ವಭಾವದವಳಾಗಿದ್ದಳು. ನನ್ನ ಮಗಳು ಬಾಲ್ಯದಿಂದ ಈವರೆಗೆ ತನ್ನ ಪೋಷಕರಲ್ಲಿ ಹೊಸ ಬಟ್ಟೆ ಅಥವಾ ಹೊಸ ಚಪ್ಪಲಿ ಅಥವಾ ಯಾವುದೇ ದುಬಾರಿ ವಸ್ತುವಿಗಾಗಿ ಎಂದಿಗೂ ಬೇಡಿಕೆಯಿಟ್ಟಿರಲಿಲ್ಲ. ಅವಳ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮತ್ತು ಅವಳ ತಾಯಿ ದಿನವಿಡೀ ಸುಡುವ ಬಿಸಿಲು ಹಾಗೂ ನಡುಗುವ ಚಳಿಯಲ್ಲಿ ಕಷ್ಟಪಟ್ಟು ದುಡಿದು ತರುವ ಹಣವು ಕೇವಲ 2 ಹೊತ್ತಿನ ಒಣರೊಟ್ಟಿಗೆ ಸಾಕಾಗುತ್ತದೆ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ನನ್ನ ಪತಿ ಕೂಡ ಬಹಳ ಸರಳ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ಅವರು ಇಟ್ಟಿಗೆ ಭಟ್ಟಿಯಲ್ಲಿ ಇಟ್ಟಿಗೆಗಳನ್ನು ಹೊರುತ್ತಿದ್ದರು. ಆದರೆ ಒಂದು ದಿನ ಅಲ್ಲಿ ಅವರಿಗೆ ದೊಡ್ಡ ಅಪಘಾತ ಸಂಭವಿಸಿತು. ಅವರ ಮೈಮೇಲೆ ಸಾಕಷ್ಟು ಇಟ್ಟಿಗೆಗಳು ಬಿದ್ದವು. ಇದರಿಂದ ಅವರ ದೇಹಕ್ಕೆ ತೀವ್ರ ಗಾಯಗಳಾದವು. ಅಂದಿನಿಂದ ನಾನು ಮತ್ತು ನನ್ನ ಮಗಳು ನನ್ನ ಪತಿಗೆ ಏನಾದರೂ ಆಗಿಬಿಡುತ್ತದೆಯೋ ಎಂದು ತುಂಬಾ ಭಯಭೀತರಾಗಿದ್ದೆವು. ಬಹಳ ಸಮಯದವರೆಗೆ ಅವರ ಗಾಯಗಳಿಗೆ ಚಿಕಿತ್ಸೆ ನಡೆಯಿತು ಮತ್ತು ನನ್ನ ಮನೆಯ ಏಕೈಕ ಸಂಪಾದಕ ವ್ಯಕ್ತಿ ಈಗ ಅಕ್ಕಪಕ್ಕದಲ್ಲಿ ಅನಾರೋಗ್ಯಕ್ಕೀಡಾಗುತ್ತಿದ್ದರು. ಸಮಯ ಕಳೆದಂತೆ ಅವರ ಗಾಯಗಳು ಗುಣವಾದವು. ಆದರೆ ಅವರ ದೇಹದಲ್ಲಿ ಹೊಸ ಕಾಯಿಲೆಗಳು ಕಾಣಿಸಿಕೊಂಡವು. ಅವರು ಈಗ ಎಲ್ಲಿಯೂ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ, ಏಕೆಂದರೆ ಅವರ ದೇಹವು ಅದಕ್ಕೆ ಸಹಕರಿಸುತ್ತಿರಲಿಲ್ಲ. ನನ್ನ ಪತಿಯ ಎದೆಯಲ್ಲಿ ಆಗಾಗ್ಗೆ ತೀವ್ರ ನೋವು ಕಾಣಿಸಿಕೊಳ್ಳುತ್ತಿತ್ತು ಮತ್ತು ಕೆಮ್ಮು ಕೂಡ ಶುರುವಾಗುತ್ತಿತ್ತು. ಅವರ ಚಿಕಿತ್ಸೆಗಾಗಿ ಕೂಡ ನನ್ನ ಹತ್ತಿರ ಎಂದು ಪೂರ್ಣ ಪ್ರಮಾಣದ ಹಣವಿರುತ್ತಿರಲಿಲ್ಲ. ನನ್ನ ಪತಿಗೆ ಈ ಅಪಘಾತ ಸಂಭವಿಸಿದಾಗ ನನ್ನ ಮಗಳಿಗೆ ಕೇವಲ 4 ವರ್ಷ ವಯಸ್ಸು. ಅಂದಿನಿಂದಲೇ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನಾನು ಕೆಲವು ದಿನ ಜನರ ಮನೆಗಳಲ್ಲಿ ಕೆಲಸ ಮಾಡಿದೆ. ಆದರೆ ಅನೇಕ ಮನೆಗಳಲ್ಲಿ ಜನರು ನನ್ನೊಂದಿಗೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ. ಈ ಕಾರಣದಿಂದಾಗಿ ನಾನು ಮನೆಗೆಲಸ ಮಾಡುವುದನ್ನು ಬಿಟ್ಟು ಸ್ವಲ್ಪ ಹಣವನ್ನು ಉಳಿಸಿ ಮಾರುಕಟ್ಟೆಯಿಂದ ಕಡಿಮೆ ಬೆಲೆಗೆ ಕೆಲವು ಪಾತ್ರೆಗಳನ್ನು ಖರೀದಿಸಿ ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡೆ. ಆ ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ನಾನು ಬಡಬಡಾವಣೆಗಳ ಓಣಿಗಳಲ್ಲಿ ಪ್ರತಿಯೊಂದು ಮನೆಗೆ ಹೋಗುತ್ತಿದ್ದೆ. ಅಲ್ಲಿ ಜನರಿಗೆ ಪಾತ್ರೆಗಳ ಅಗತ್ಯವಿರುತ್ತಿತ್ತು.
ನಾನು ದಿನವಿಡೀ ಮನೆಯಿಂದ ಹೊರಗೆ ಪಾತ್ರೆಗಳನ್ನು ಮಾರಾಟ ಮಾಡುವುದರಲ್ಲಿ ನಿರತಳಾಗಿದ್ದರೆ ನನ್ನ ಮಗಳು ತನ್ನ ತಂದೆಯ ಸೇವೆ ಮಾಡುತ್ತಿದ್ದಳು. ಮಿಹಿಕಾ ಮನೆಯ ಎಲ್ಲಾ ಕೆಲಸಗಳನ್ನೂ ಮಾಡುತ್ತಿದ್ದಳು. ಅವಳು ಮನೆಯ ಕಚ್ಚಾ ಅಂಗಳದಲ್ಲಿ ಕಸ ಗುಡಿಸುತ್ತಿದ್ದಳು. ಮಣ್ಣಿನ ಒಲೆಯ ಮೇಲೆ ಒಣಕಟ್ಟಿಗೆಗಳನ್ನು ಉರಿಸಿ ಅಡುಗೆ ಮಾಡುತ್ತಿದ್ದಳು. ಅದರ ಹೊಗೆ ಅವಳ ಕಣ್ಣುಗಳಲ್ಲಿ ಚುಚ್ಚುತ್ತಿತ್ತು. ಅವಳು ಮನೆಯಲ್ಲೇ ಇದ್ದು ತನ್ನ ಅನಾರೋಗ್ಯ ಪೀಡಿತ ತಂದೆಯ ಸೇವೆ ಮಾಡುತ್ತಿದ್ದಳು ಮತ್ತು ರಾತ್ರಿ ಅವಳ ತಾಯಿ ನಾನು ಬಹಳ ದಣಿದು ಮನೆಗೆ ಮರಳಿದಾಗ ಅವಳು ಓಡಿಬಂದು ನನ್ನ ಕೈಕಾಲುಗಳನ್ನು ಒತ್ತುತ್ತಿದ್ದಳು ಮತ್ತು ತನ್ನ ಕೈಯಾರೆ ನನಗೆ ಊಟ ಮಾಡಿಸುತ್ತಿದ್ದಳು. ನಾನು ನನ್ನ ಆಜ್ಞಾಧಾರಕ ಮತ್ತು ಸದ್ಗುಣಿ ಮಗಳನ್ನು ನೋಡಿದಾಗ ನನ್ನ ಹೃದಯ ಒಂದು ಕಡೆ ಸಂತೋಷದಿಂದ ತುಂಬಿಬರುತ್ತಿತ್ತು. ಹೇ ಭಗವಂತನೇ, ಈ ಬಡತನ ಮತ್ತು ಹಸಿವಿನಲ್ಲೂ ಎಂದಿಗೂ ದೂರು ನೀಡದ, ಯಾವಾಗಲೂ ತನ್ನ ಪೋಷಕರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವ ಇಂತಹ ಒಳ್ಳೆಯ ಮತ್ತು ಸಂಸ್ಕಾರಿ ಮಗಳನ್ನು ನನಗೆ ನೀಡಿದ್ದೀಯಲ್ಲ ಎಂದುಕೊಳ್ಳುತ್ತಿದ್ದೆ. ಆದರೆ ಇನ್ನೊಂದು ಕಡೆ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಮತ್ತು ಆಳವಾದ ನೋವು ಯಾವಾಗಲೂ ತೀಕ್ಷ್ಣವಾದ ಮುಳ್ಳಿನಂತೆ ಚುಚ್ಚುತ್ತಿತ್ತು. ಅದು ಬಹುಶಃ ಪ್ರತಿ ತಾಯಿಯ ಹೃದಯದಲ್ಲೂ ಚುಚ್ಚುತ್ತದೆ. ಮಗಳು ದೊಡ್ಡವಳಾದಾಗ ಉಂಟಾಗುವ ಆ ನೋವು ಅವಳ ಮದುವೆ ಮತ್ತು ವರದಕ್ಷಿಣೆಯ ಚಿಂತೆಯಾಗಿತ್ತು. ನಮ್ಮ ಸಮಾಜದ ಒಂದು ಅತ್ಯಂತ ಕೆಟ್ಟ ಮತ್ತು ಕೀಳು ಪದ್ಧತಿಯೆಂದರೆ ಬಡವನ ಮಗಳು ದೊಡ್ಡವಳಾದಾಗ ಬಡ ಪೋಷಕರ ರಾತ್ರಿಯ ನಿದ್ದೆ ಶಾಶ್ವತವಾಗಿ ಹಾರಿಹೋಗುತ್ತದೆ. ಏಕೆಂದರೆ ಅವರು ತಮ್ಮ ಮಗಳನ್ನು ಗಂಡನ ಮನೆಗೆ ಕಳುಹಿಸಲು ಸಾಕಷ್ಟು ಸಾಮಾನುಗಳು, ದುಬಾರಿ ಬಟ್ಟೆಗಳು, ಹೊಳೆಯುವ ಪಾತ್ರೆಗಳು, ಮರದ ಪೀಠೋಪಕರಣಗಳು ಮತ್ತು ಇನ್ನೂ ಅನೇಕ ಬೆಲೆಬಾಳುವ ವಸ್ತುಗಳನ್ನು ನೀಡಬೇಕಾಗುತ್ತದೆ. ಇದನ್ನು ವರದಕ್ಷಿಣೆ ಎಂದು ಕರೆಯಲಾಗುತ್ತದೆ. ವರದಕ್ಷಿಣೆ ಪದ್ಧತಿ ನಮ್ಮ ಸಮಾಜದಲ್ಲಿ ಬಹಳ ಸಾಮಾನ್ಯವಾಗಿದೆ. ಆದರೆ ನನ್ನ ಬಳಿ ನನ್ನ ಮಗಳಿಗೆ ಪ್ರತಿದಿನ ಒಳ್ಳೆಯ ಊಟ ಕೊಡಿಸಲು ಹಣವಿರಲಿಲ್ಲ. ಹಾಗಿರುವಾಗ ಅವಳಿಗಾಗಿ ಇಷ್ಟೊಂದು ಬೆಲೆಬಾಳುವ ವರದಕ್ಷಿಣೆಯನ್ನು ನಾನು ಹೇಗೆ ಸಂಗ್ರಹಿಸಲು ಸಾಧ್ಯ? ನಾನು ಬಹಳ ಚಿಂತಿತಳಾಗಿದ್ದೆ ಮತ್ತು ಅಸಹಾಯಕಳಾಗಿದ್ದೆ. ಪ್ರತಿ ತಾಯಿಯಂತೆ ನಾನು ಕೂಡ ನನ್ನ ಮಗಳ ಸಂಸಾರ ಚೆನ್ನಾಗಿರಲಿ ಎಂದು ಬಯಸುತ್ತಿದ್ದೆ. ಸಡಗರ ಸಂಭ್ರಮದಿಂದ ಅವಳ ಮದುವೆ ನಡೆಯಲಿ, ಅವಳ ಎಲ್ಲಾ ಕನಸುಗಳು ನನಸಾಗಲಿ ಎಂಬ ಆಸೆ ನನಗಿತ್ತು. ಆದರೆ ನಾನು ಬರಿಗೈಯವಳಾಗಿದ್ದೆ. ನನ್ನ ಮಗಳ ಕನಸುಗಳನ್ನು ಈಡೇರಿಸಲು ನನ್ನ ಬಳಿ ಹಣದ ವ್ಯವಸ್ಥೆ ಇರಲಿಲ್ಲ. ದಿನಗಳು ಹೀಗೆ ವೇಗವಾಗಿ ಕಳೆಯುತ್ತಿದ್ದವು ಮತ್ತು ಮೆಹಿಕಾಳ ವಯಸ್ಸು ಹೆಚ್ಚಾಗುತ್ತಿತ್ತು. ಓಣಿಯ ಜನರು ಬಂದು ನನ್ನ ಅನಾರೋಗ್ಯ ಪೀಡಿತ ಪತಿಗೆ ವ್ಯಂಗ್ಯವಾಡುತ್ತಿದ್ದರು. ನೀವಿಬ್ಬರೂ ನಿಮ್ಮ ಮಗಳನ್ನು ಮನೆಯಲ್ಲೇ ಕೂರಿಸಿಕೊಂಡಿದ್ದೀರಿ. ಅವಳಿಂದ ಇಡೀ ಜೀವನ ಅಡುಗೆಯನ್ನೇ ಮಾಡಿಸಬೇಕೆಂದಿದ್ದೀರಾ? ಅವಳ ಮದುವೆ ಯಾಕೆ ಮಾಡುತ್ತಿಲ್ಲ ಎಂದು ಕೇಳುತ್ತಿದ್ದರು. ನನ್ನ ಪತಿ ಎಲ್ಲರ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದರು, ಏಕೆಂದರೆ ಅವರು ಸ್ವತಃ ಅಸಹಾಯಕರಾಗಿದ್ದರು. ಯಾರಿಗೂ ನಮ್ಮ ಕಷ್ಟ ಕಾಣಿಸುತ್ತಿರಲಿಲ್ಲ. ನಾನು ಕೂಡ ನನ್ನ ಓಣಿಯ ಯಾವುದಾದರೂ ಹೆಣ್ಣುಮಗಳನ್ನು ಭೇಟಿಯಾದಾಗ ಅವರು ನನಗೆ ಮಾತುಗಳಿಂದ ಚುಚ್ಚುತ್ತಿದ್ದರು. ಇನ್ನೆಂಥ ಕಾಲದವರೆಗೆ ಮಗಳನ್ನು ಮನೆಯಲ್ಲೇ ಇಟ್ಟುಕೊಳ್ಳುತ್ತೀಯಾ? ಅವಳನ್ನು ಅವಳ ಮನೆಗೆ ಯಾಕೆ ಕಳುಹಿಸುತ್ತಿಲ್ಲ? ಅವಳನ್ನು ನಿನ್ನ ಕೊರಳಿಗೆ ನೇಣುಗಂಟನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೀಯಾ? ಪೋಷಕರು ತಮ್ಮ ಹೆಣ್ಣುಮಕ್ಕಳ ಮದುವೆಯನ್ನು ಆದಷ್ಟು ಬೇಗ ಮಾಡಲು ಬಯಸುತ್ತಾರೆ, ಆದರೆ ನೀವು ಮಗಳನ್ನು ಮನೆಯ ಕೆಲಸಗಳಲ್ಲೇ ತೊಡಗಿಸಿದ್ದೀರಿ ಎನ್ನುತ್ತಿದ್ದರು. ಜನರ ಈ ಕಹಿ ಮಾತುಗಳು ನನ್ನ ದುರ್ಬಲ ಹೃದಯಕ್ಕೆ ಬಾಣದಂತೆ ನಾಟುತ್ತಿದ್ದವು. ಇಡೀ ಜೀವನ ಪಾತ್ರೆಗಳನ್ನು ಮಾರಿದರೂ ನನ್ನ ಮಗಳ ಮದುವೆಗೆ ಬೇಕಾಗುವಷ್ಟು ಹಣವನ್ನು ನಾನು ಎಂದಿಗೂ ಉಳಿಸಲು ಸಾಧ್ಯವಿಲ್ಲ ಎಂದು ನಾನು ಯಾರಿಗೆ ಹೇಳಲಿ? ಇಂದಿನ ಕಾಲದಲ್ಲಿ ಮದುವೆ ಮಾಡಿಲ್ಲ ಎಂದು ಹೇಳುವವರು ಬಹಳ ಜನರಿದ್ದಾರೆ, ಆದರೆ ಪೋಷಕರ ಮುಂದೆ ಇರುವ ಮದುವೆ ಮಾಡಲಾಗದ ಕಷ್ಟದ ಪರಿಸ್ಥಿತಿಯನ್ನು ಯಾರೂ ನೋಡುವುದಿಲ್ಲ. ನಾನು ಹಗಲಿರುಳು ಹಳೆಯ ಪಾತ್ರೆಗಳ ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ತು ತಿರುಗುತ್ತಿದ್ದೆ, ಆದರೆ ದಿನವಿಡೀ ಕೇವಲ 1 ಅಥವಾ 2 ಪಾತ್ರೆಗಳು ಮಾತ್ರ ಮಾರಾಟವಾಗುತ್ತಿದ್ದವು. ಅದರಿಂದ ಬಂದ ಹಣದಲ್ಲಿ ಮನೆಯ ಊಟಕ್ಕೆ ಸ್ವಲ್ಪ ರೇಷನ್ ತರುತ್ತಿದ್ದೆ ಮತ್ತು ಉಳಿದ ಹಣವನ್ನು ಮತ್ತೆ ಪಾತ್ರೆಗಳನ್ನು ಖರೀದಿಸಲು ಇಟ್ಟುಕೊಳ್ಳಬೇಕಿತ್ತು. ಇಷ್ಟೆಲ್ಲ ಕಷ್ಟಪಟ್ಟರೂ ಉಳಿತಾಯ ಮಾತ್ರ ಶೂನ್ಯವಾಗಿತ್ತು. ನನ್ನ ಹತ್ತಿರ ಇದ್ದ ಅಲ್ಪ ಸ್ವಲ್ಪ 150 ರೂಪಾಯಿಗಳನ್ನು ನಾನು ಮನೆಯಲ್ಲಿದ್ದ ಮಣ್ಣಿನ ಪಾತ್ರೆಯಲ್ಲಿ ಬಚ್ಚಿಡುತ್ತಿದ್ದೆ, ಇದರಿಂದ ಮಗಳ ಮದುವೆಗೆ ಏನಾದರೂ ಸಾಮಾನುಗಳನ್ನು ಒಟ್ಟುಗೂಡಿಸಬಹುದು ಎಂದು. ಆದರೆ ಇಂದಿನ ಈ ದುಬಾರಿ ಕಾಲದಲ್ಲಿ ನನ್ನ ಈ ಪುಟ್ಟ ಉಳಿತಾಯವು ಹಿಟ್ಟಿನಲ್ಲಿ ಉಪ್ಪಿನಷ್ಟು ಅತ್ಯಲ್ಪ ಇರಲಿಲ್ಲ. ಒಂದು ದಿನ ನನ್ನ ಮನೆಗೆ ಬಹಳ ಒಳ್ಳೆಯ ಮತ್ತು ಶ್ರೀಮಂತ ಕುಟುಂಬದಿಂದ ನನ್ನ ಮಗಳಿಗೆ ಮದುವೆಯ ಪ್ರಸ್ತಾಪ ಬಂದಿತು. ಇಷ್ಟು ಶ್ರೀಮಂತ ಜನರು ನನ್ನ ಮನೆಗೆ ಸಂಬಂಧ ಹೊತ್ತು ಹೇಗೆ ಬರಲು ಸಾಧ್ಯ ಎಂದು ನಾನು ಆಶ್ಚರ್ಯಚಕಿತಳಾದೆ. ಅವರು ನಗರದ ಬಹಳ ದೊಡ್ಡ ಮತ್ತು ಶ್ರೀಮಂತ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಅವರ ಹತ್ತಿರ ದೊಡ್ಡ ದೊಡ್ಡ ಕಾರುಗಳಿದ್ದವು ಮತ್ತು ಸ್ವಂತ ವ್ಯವಹಾರವಿತ್ತು. ನಾನು ಮತ್ತು ನನ್ನ ಪತಿ ಇದನ್ನು ನೋಡಿ ಗಾಬರಿಗೊಂಡೆವು. ಇಷ್ಟು ಶ್ರೀಮಂತರು ನಮ್ಮ ಈ ಸಣ್ಣ ಮನೆಗೆ ಮತ್ತು ಈ ಬಡವಸತಿಗೆ ಸಂಬಂಧ ಕೇಳಲು ಯಾಕೆ ಬಂದಿದ್ದಾರೆ ಎಂದು ನಮಗೆ ಅರ್ಥವಾಗಲಿಲ್ಲ. ಹುಡುಗನ ತಂದೆ ನಮ್ಮ ಮನೆಗೆ ಬಂದಿದ್ದರು. ಅವರು ನಮಗೆ ಹೀಗೆ ಹೇಳಿದರು, ನಾವು ನಿಮ್ಮ ಮಗಳನ್ನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸರಳವಾಗಿ ಕುಳಿತಿರುವುದನ್ನು ನೋಡಿದ್ದೆವು. ನಮಗೆ ಅವಳ ಸಭ್ಯತೆ ಮತ್ತು ಸಂಸ್ಕಾರಗಳು ಬಹಳ ಇಷ್ಟವಾದವು.
ಆದ್ದರಿಂದಲೇ ಅವರು ಮೆಹಿಕಾಳನ್ನು ತಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದ್ದರು. ಇದನ್ನು ಕೇಳಿದಾಗ ನನ್ನ ಹೃದಯದಲ್ಲಿ ಸಂತೋಷದ ಬಿರುಗಾಳಿಯೇ ಎದ್ದಂತಾಯಿತು. ನನ್ನ ಪತಿಯ ಮುಖದಲ್ಲೂ ಕಿರುನಗೆ ಮೂಡಿತ್ತು. ನನ್ನಂತಹ ಬಡ ಹೆಣ್ಣುಮಗಳ ಮಗಳ ಅದೃಷ್ಟ ಎಷ್ಟು ಚೆನ್ನಾಗಿದೆ ಎಂದರೆ ಅವಳು ಇಂತಹ ದೊಡ್ಡ ಮತ್ತು ಭವ್ಯವಾದ ಮನೆಯ ಒಡತಿಯಾಗಲಿದ್ದಾಳೆ ಎಂದು. ಭಗವಂತನು ಈ ಸಂಬಂಧವನ್ನು ನಮ್ಮ ಮನೆಗೆ ಕಳುಹಿಸಿ ನಮ್ಮೊಂದಿಗೆ ಇಷ್ಟು ದೊಡ್ಡ ಪವಾಡವನ್ನು ಮಾಡುತ್ತಾನೆ ಎಂದು ನಾನು ಊಹಿಸಲು ಸಾಧ್ಯವಿರಲಿಲ್ಲ. ಇನ್ನು ಮುಂದೆ ನನ್ನ ಮಗಳು ಎಂದಿಗೂ ಹಸಿವಿನಿಂದ ಮಲಗಬೇಕಾಗಿಲ್ಲ ಮತ್ತು ಅವಳು ಯಾವಾಗಲೂ ಸಂತೋಷವಾಗಿರುತ್ತಾಳೆ. ಆದರೆ ಅದೇ ಕ್ಷಣದಲ್ಲಿ ನನ್ನ ತಲೆಯಲ್ಲಿ ವರದಕ್ಷಿಣೆಯ ಆ ಭಯಾನಕ ಮತ್ತು ಅತಿ ಘೋರವಾದ ಆಲೋಚನೆ ಬಂದಿತು. ಅದು ನನ್ನ ಎಲ್ಲಾ ಸಂತೋಷಗಳನ್ನು ಒಂದೇ ಕ್ಷಣದಲ್ಲಿ ಇಲ್ಲದಂತೆ ಮಾಡಿತು. ನಾನು ಹುಡುಗನ ಮನೆಯವರ ಮುಂದೆ ಬಹಳ ವಿನಯದಿಂದ ಮತ್ತು ಸಂಕೋಚದಿಂದ ಕೈಮುಗಿದು ಹೇಳಿದೆ, ನೋಡಿ ಸಾಹೇಬರೇ, ನಾನು ಒಬ್ಬ ಬಹಳ ಬಡ ಹೆಣ್ಣುಮಗಳು. ನನ್ನ ಪತಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮತ್ತು ನಾನು ಸ್ವತಃ ತಲೆಯ ಮೇಲೆ ಬುಟ್ಟಿಯಲ್ಲಿ ಪಾತ್ರೆಗಳನ್ನು ಇಟ್ಟುಕೊಂಡು ಓಣಿಗಳಲ್ಲಿ ಪಾತ್ರೆಗಳನ್ನು ಮಾರಿ ಜೀವನ ಸಾಗಿಸುತ್ತಿದ್ದೇನೆ. ನಾವು ಅತ್ಯಂತ ಸಾಮಾನ್ಯ ಜನರು. ನಾವು ನಿಮ್ಮನ್ನು ಹೇಗೆ ತಾನೇ ಸಮಾನವಾಗಿ ಕಾಣಲು ಸಾಧ್ಯ? ನನ್ನ ಮಗಳಿಗೆ ಕೊಡಲು ನನ್ನ ಹತ್ತಿರ ಏನೂ ಇಲ್ಲ. ನನ್ನ ಮಗಳೇ ನನ್ನ ಇಡೀ ಜೀವನದ ಸಂಪಾದನೆ. ಅದನ್ನು ಹೊರತುಪಡಿಸಿ ಏನೂ ಇಲ್ಲ. ನಿಮ್ಮ ಮನೆಯ ಕೆಲಸಗಾರರು ಕೂಡ ನಮಗಿಂತ ಹೆಚ್ಚು ಶ್ರೀಮಂತರಾಗಿರಬಹುದು. ನಮ್ಮದಂತೂ ಯಾವುದೇ ಯೋಗ್ಯತೆ ಇಲ್ಲ. ನೀವೆಲ್ಲಿ, ನಾವು ಎಲ್ಲಿ? ಹುಡುಗನ ತಂದೆ ಬಹಳ ಮೃದುವಾದ ಮಾತಿನಲ್ಲಿ ಹೇಳಿದರು, ನೋಡಿ ಸಹೋದರಿ, ನಮಗೆ ನಿಮ್ಮಿಂದ ಯಾವುದೇ ದಾನ ಅಥವಾ ವರದಕ್ಷಿಣೆ ಬೇಡ. ನಮಗೆ ಕೇವಲ ನಿಮ್ಮ ಮಗಳು ಇಷ್ಟವಾಗಿದ್ದಾಳೆ. ನೀವು ಒಮ್ಮೆ ನನ್ನ ಮಗನ ಫೋಟೋ ನೋಡಿ. ನಮ್ಮದು ಬಹಳ ದೊಡ್ಡ ವ್ಯವಹಾರವಿದೆ ಮತ್ತು ನನ್ನ ಮಗ ಅದೇ ವ್ಯವಹಾರವನ್ನು ನೋಡಿಕೊಡುತ್ತಿದ್ದಾನೆ. ನಮಗೆ ನಿಮ್ಮಿಂದ ಏನೂ ಬೇಕಾಗಿಲ್ಲ. ನಾವು ಕೇವಲ ನಿಮ್ಮ ಮಗಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೇವೆ. ಇದನ್ನು ಕೇಳಿ ನಾನು ಅಳುತ್ತಾ ಅವರ ಮುಂದೆ ಕೈಮುಗಿದು ಹೇಳಿದೆ, ನಿಮಗೆ ತುಂಬಾ ಧನ್ಯವಾದಗಳು. ನನ್ನಂತಹ ಬಡವಳ ಮಗಳನ್ನು ನಿಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದ್ದಕ್ಕಾಗಿ ನಾನು ಇಡೀ ಜೀವನ ನಿಮಗೆ ಆಭಾರಿಯಾಗಿರುತ್ತೇನೆ. ನನ್ನ ಪತಿಯು ಅಳಲು ಪ್ರಾರಂಭಿಸಿದರು ಮತ್ತು ಹೇಳಿದರು, ನಮ್ಮ ಮಗಳಿಗಾಗಿ ಇಷ್ಟು ಶ್ರೀಮಂತ ಮನೆಯ ಸಂಬಂಧವು ತಾನಾಗಿಯೇ ಹುಡುಕಿಕೊಂಡು ಬಂದಿದೆ ಎನ್ನುವುದನ್ನು ನಂಬಲು ನನಗೆ ಸಾಧ್ಯವಾಗುತ್ತಿಲ್ಲ. ಹೀಗೆ ನನ್ನ ಮಗಳ ಮದುವೆ ನಿಶ್ಚಯವಾಯಿತು ಮತ್ತು ಮದುವೆಯ ದಿನಾಂಕವೂ ನಿಗದಿಯಾಯಿತು. ನಂತರ ಮನೆಯಲ್ಲಿ ಮದುವೆಯ ತಯಾರಿಗಳು ಶುರುವಾದವು. ಆದರೆ ಹುಡುಗನ ಮನೆಯವರು ಏನನ್ನೂ ಕೇಳದಿದ್ದರು. ಪ್ರಪಂಚದ ದೃಷ್ಟಿಯಿಂದ ಮತ್ತು ಮಗಳ ಗೌರವವನ್ನು ಕಾಪಾಡಿಕೊಳ್ಳಲು ನಾವು ಕನಿಷ್ಠ ಪಕ್ಷ ಇಷ್ಟಾದರೂ ಸಾಮಾನುಗಳನ್ನು ನೀಡಲೇಬೇಕು ಎಂಬುದು ನನಗೆ ಮತ್ತು ನನ್ನ ಪತಿಗೆ ಚೆನ್ನಾಗಿ ತಿಳಿದಿತ್ತು. ಮಗಳು ಆ ದೊಡ್ಡ ಮನೆಗೆ ಹೋದಾಗ ಅವಳು ಯಾವುದೇ ಮುಜುಗರ ಅನುಭವಿಸಬಾರದು ಮತ್ತು ಅವಳು ಬರಿಗೈಯಲ್ಲಿ ಬಂದಿದ್ದಾಳೆ ಎಂದು ಅತ್ತೆಯ ಮನೆಯವರು ಅಥವಾ ಸಂಬಂಧಿಕರು ಅವಳಿಗೆ ವ್ಯಂಗ್ಯವಾಡಬಾರದು ಎಂಬುದು ನಮ್ಮ ಆಶಯವಾಗಿತ್ತು. ನನ್ನ ಪತಿ ಯಾವಾಗಲೂ ಚಿಂತೆಯಲ್ಲಿರುತ್ತಿದ್ದರು ಮತ್ತು ನನ್ನೊಂದಿಗೆ ಹೇಳುತ್ತಿದ್ದರು, ಕರುಣಾ, ನಾನೇನಾದರೂ ಆರೋಗ್ಯವಾಗಿದ್ದಿದ್ದರೆ ಖಂಡಿತವಾಗಿಯೂ ನನ್ನ ಮಗಳ ವರದಕ್ಷಿಣೆಗಾಗಿ ಯಾವುದಾದರೂ ವ್ಯವಸ್ಥೆ ಮಾಡುತ್ತಿದ್ದೆ. ನಿನ್ನನ್ನು ಹೀಗೆ ಕಷ್ಟಪಡುವುದನ್ನು ನನಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ನಾನು ನಿಜವಾಗಿಯೂ ತುಂಬಾ ಚಿಂತಿತಳಾಗಿದ್ದೆ. ನನ್ನ ರಾತ್ರಿಯ ನಿದ್ರೆ ಕೂಡ ಹಾರಿಹೋಗಿತ್ತು. ನನಗೆ ಈಗ ರಾತ್ರಿ ಮಲಗಲು ಕೂಡ ಆಗುತ್ತಿರಲಿಲ್ಲ ಮತ್ತು ಈಗ ನಾನು ನನ್ನ ಕಠಿಣ ಪರಿಶ್ರಮವನ್ನು ದುಪ್ಪಟ್ಟು ಮಾಡಿದ್ದೆ. ನಾನು ಈಗ ಬೆಳ್ಳಂಬೆಳಿಗ್ಗೆ ಕತ್ತಲಲ್ಲಿಯೇ ಮನೆಯಿಂದ ನನ್ನ ಬುಟ್ಟಿಯನ್ನು ಹೊತ್ತು ಹೊರಡುತ್ತಿದ್ದೆ ಮತ್ತು ತಡರಾತ್ರಿಯವರೆಗೂ ರಸ್ತೆಗಳಲ್ಲಿ, ಓಣಿಗಳಲ್ಲಿ, ಬಡಾವಣೆಗಳಲ್ಲಿ ಪಾತ್ರೆಗಳನ್ನು ಮಾರಲು ಪ್ರಯತ್ನಿಸುತ್ತಿದ್ದೆ. ಕೆಲವು ಜನರು ನನ್ನ ಪಾತ್ರೆಗಳನ್ನು ಖರೀದಿಸುತ್ತಿದ್ದರು. ಆದರೆ ಇನ್ನು ಕೆಲವು ಜನರು ಈಗಿನ ಕಾಲದ ಬ್ರ್ಯಾಂಡೆಡ್ ಪಾತ್ರೆಗಳನ್ನು ಅಂಗಡಿ ಅಥವಾ ಮಾಲ್ಗಳಲ್ಲಿ ಖರೀದಿಸುವ ಅಭ್ಯಾಸವಿರುವ ಕಾರಣ ನನ್ನ ಪಾತ್ರೆಗಳನ್ನು ತಿರಸ್ಕರಿಸುತ್ತಿದ್ದರು. ಈಗ ಆ ಮುದಿ ಹೆಣ್ಣುಮಗಳಾದ ನನ್ನ ಮೂಳೆಗಳು ನೋವಿನಿಂದ ಕಿರುಚುತ್ತಿದ್ದವು. ನಿದ್ರೆಯ ಕೊರತೆಯಿಂದಾಗಿ ನನ್ನ ಕಣ್ಣುಗಳು ಯಾವಾಗಲೂ ಕೆಂಪಾಗಿರುತ್ತಿದ್ದವು ಮತ್ತು ದೌರ್ಬಲ್ಯದಿಂದ ನನ್ನ ದೇಹ ನಡುಗುತ್ತಿತ್ತು. ಆದರೆ ಯಾವಾಗಲೂ ನನ್ನ ಮಗಳ ನಗುಮುಖ ನೆನಪಿಗೆ ಬಂದಾಗ ನಾನು ನನ್ನೆಲ್ಲ ದುಃಖ ನೋವುಗಳನ್ನು ಮರೆತುಬಿಡುತ್ತಿದ್ದೆ. ಈ ಪ್ರಪಂಚದಲ್ಲಿ ಅವಳೊಬ್ಬಳೇ ನನ್ನ ಪ್ರತಿಬಿಂಬವಾಗಿದ್ದಳು. ನನ್ನ ಮಗಳು ಆ ಅರಮನೆಯಂತಹ ಮನೆಗೆ ಹೋಗಿ ಸಂಪೂರ್ಣವಾಗಿ ರಾಜಕುಮಾರಿಯಂತೆ ಜೀವನ ನಡೆಸುತ್ತಾಳೆ ಎಂದು ನಾನು ಯಾವಾಗಲೂ ಯೋಚಿಸುತ್ತಿದ್ದೆ. ಪ್ರತಿ ಪೋಷಕರು ತಮ್ಮ ಹೆಣ್ಣುಮಕ್ಕಳು ಅತ್ತೆಯ ಮನೆಗೆ ಹೋದಾಗ ಅವರ ಜೀವನದಲ್ಲಿ ಕೇವಲ ಸಂತೋಷವೇ ತುಂಬಿರಲಿ ಎಂದು ಬಯಸುತ್ತಾರೆ. ಇದನ್ನೆಲ್ಲ ಯೋಚಿಸಿ ನಾನು ಮತ್ತೆ ಕೆಲಸದಲ್ಲಿ ಮಗ್ನಳಾಗುತ್ತಿದ್ದೆ. ನಾನು ಇಡೀ ದಿನ ನಗರದ ಈ ಉದ್ದವಾದ ಮತ್ತು ಅಗಲವಾದ ರಸ್ತೆಗಳಲ್ಲಿ ಧೂಳು ಮತ್ತು ಮಣ್ಣನ್ನು ಸಹಿಸಿಕೊಂಡು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ. ಕೆಲವು ಜನರು ನನ್ನ ಪಾತ್ರೆಗಳಿಗೆ ಅತಿ ಕಡಿಮೆ ಬೆಲೆ ನೀಡುತ್ತಿದ್ದರು ಮತ್ತು ಪಾತ್ರೆಗಳನ್ನು ಕೊಡದಿದ್ದಾಗ ನನ್ನೊಂದಿಗೆ ಜಗಳವಾಡುತ್ತಿದ್ದರು. ನನಗೇನೂ ಲಾಭವಿಲ್ಲದೆ ಅಥವಾ ನಷ್ಟ ಮಾಡಿಕೊಂಡು ಅವರಿಗೆ ಪಾತ್ರೆಗಳನ್ನು ಮಾರಲು ಸಾಧ್ಯವಿರಲಿಲ್ಲವಲ್ಲ. ಕೆಲವೊಮ್ಮೆ ಯಾರಾದರೂ ನನಗೆ ಕಡಿಮೆ ಹಣ ಕೊಡುತ್ತಿದ್ದರು, ಇನ್ನು ಕೆಲವೊಮ್ಮೆ ಇಡೀ ದಿನ ಒಂದು ಪಾತ್ರೆ ಕೂಡ ಮಾರಾಟವಾಗುತ್ತಿರಲಿಲ್ಲ.
ನಾನು ಪ್ರತಿದಿನ ಸಂಜೆ ಮಾರುಕಟ್ಟೆಗೆ ಹೋಗುತ್ತಿದ್ದೆ. ಬಟ್ಟೆ ಮತ್ತು ಬೆಲೆಬಾಳುವ ಪೀಠೋಪಕರಣಗಳ ಅಂಗಡಿಗಳ ಮುಂದೆ ನಿಂತು ಆ ಹೊಳೆಯುವ ಬಟ್ಟೆಗಳು, ಪಾತ್ರೆಗಳು ಮತ್ತು ಮರದ ಭಾರೀ ಪೀಠೋಪಕರಣಗಳನ್ನು ಆಸೆಯಿಂದ ಕೂಡಿದ ಕಣ್ಣುಗಳಿಂದ ನೋಡುತ್ತಿದ್ದೆ. ಇವುಗಳನ್ನು ನನ್ನ ಮಗಳಿಗಾಗಿ ಖರೀದಿಸಬೇಕೆಂಬ ಹಂಬಲ ನನಗಿತ್ತು. ಆದರೆ ಆ ವಸ್ತುಗಳನ್ನು ಮುಟ್ಟಲು ಅಥವಾ ಅವುಗಳ ಬೆಲೆಯನ್ನು ಕೇಳಲು ಕೂಡ ನನ್ನ ಹತ್ತಿರ ಅಷ್ಟು ಹಣವಿರಲಿಲ್ಲ. ನಾನು ಆ ವಸ್ತುಗಳನ್ನು ನೋಡಿ ಕೇವಲ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದೆ ಮತ್ತು ಬರಿಗೈಯಲ್ಲೇ ಮನೆಗೆ ಮರಳುತ್ತಿದ್ದೆ. ನಾನು ಹೆಚ್ಚಾಗಿ ರಾತ್ರಿಯಲ್ಲಿ ಎದ್ದು ಒಂಟಿಯಾಗಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ ಮತ್ತು ನನ್ನ ಭಗವಂತನ ಬಳಿ ಗೋಗರೆದು ಪ್ರಾರ್ಥಿಸುತ್ತಿದ್ದೆ, ಹೇ ದೇವರೇ, ನನಗೆ ಸಹಾಯ ಮಾಡು. ನನ್ನಂತಹ ಬಡವಳ ಮೇಲೆ ದಯೆ ತೋರಿಸು ಮತ್ತು ನನ್ನ ಮಗಳ ಗೌರವವನ್ನು ಕಾಪಾಡು. ನಾನು ನನ್ನ ಮಗಳನ್ನು ಯಾವಾಗಲೂ ಸಂತೋಷವಾಗಿ ನೋಡಲು ಬಯಸುತ್ತೇನೆ. ಅತ್ತೆಯ ಮನೆಗೆ ಹೋದ ಮೇಲೆ ನನ್ನ ಮಗಳು ಯಾವುದೇ ತೊಂದರೆಯನ್ನು ಅನುಭವಿಸುವುದು ನನಗೆ ಇಷ್ಟವಿಲ್ಲ. ನನ್ನ ಇಡೀ ಜೀವನವನ್ನು ನಾನು ಕಷ್ಟಪಟ್ಟು ದುಡಿದು ಕಳೆದಿದ್ದೇನೆ. ಈ ವೃದ್ಧಾಪ್ಯದಲ್ಲಿ ಯಾರ ಮುಂದೆಯೂ ನನ್ನನ್ನು ಅವಮಾನಕ್ಕೀಡು ಮಾಡಬೇಡ. ಮದುವೆಯ ದಿನಗಳು ಬಹಳ ವೇಗವಾಗಿ ಹತ್ತಿರ ಬರುತ್ತಿದ್ದವು ಮತ್ತು ಪ್ರತಿ ಕಳೆದ ದಿನದೊಂದಿಗೆ ನನ್ನ ತೊಂದರೆಗಳು ಮತ್ತು ಆತಂಕಗಳು ಹೆಚ್ಚಾಗುತ್ತಲೇ ಇದ್ದವು. ನಾನು ನನ್ನ ಬಡ ಸಂಬಂಧಿಕರು ಮತ್ತು ಪರಿಚಯಸ್ಥರ ಬಳಿ ಸ್ವಲ್ಪ ಹಣವನ್ನು ಸಾಲವಾಗಿ ಕೇಳಲು ತುಂಬಾ ಪ್ರಯತ್ನಿಸಿದೆ. ಆದರೆ ಬಡವನ ಸಂಬಂಧಿಕನೂ ಬಡವನೇ ಆಗಿರುತ್ತಾನೆ ಮತ್ತು ಯಾರೂ ನನಗೆ ಇಷ್ಟು ದೊಡ್ಡ ಮಟ್ಟದ ಸಹಾಯ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಕೆಲವು ಜನರು ನಮ್ಮ ಬಳಿ ಏನೂ ಇಲ್ಲ ಎಂದು ನೇರವಾಗಿ ಉತ್ತರಿಸಿದರು ಮತ್ತು ಇನ್ನು ಕೆಲವು ಜನರು ಬೇರೆ ಬೇರೆ ನೆಪಗಳನ್ನು ಹೇಳಿ ನನ್ನನ್ನು ತಪ್ಪಿಸಿದರು. ನನ್ನ ಸುತ್ತಲೂ ಒಂದು ದೊಡ್ಡ ಕತ್ತಲೆಯ ಗೋಡೆ ನಿರ್ಮಾಣವಾಗಿದೆ ಮತ್ತು ಅದರಿಂದ ಹೊರಬರಲು ನನಗೆ ಯಾವುದೇ ದಾರಿಯಿಲ್ಲ ಎಂಬಂತೆ ನನಗೆ ಅನಿಸಲಾರಂಭಿಸಿತು. ನನ್ನ ಪತಿ ಕೂಡ ನಾನು ಯಾವುದಾದರೂ ಕೆಲಸ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ನನಗೆ ಹೇಳಿದರು. ಆದರೆ ನಾನು ಅವರಿಗೆ ಹೇಳಿದೆ, ನೀವು ನನ್ನ ಜೀವನ ಸಂಗಾತಿ. ನಾನು ನಿಮ್ಮನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ನೀವು ಎಲ್ಲೂ ಹೋಗುವುದಿಲ್ಲ. ನಾನೇ ಏನಾದರೂ ಮಾಡುತ್ತೇನೆ. ನನ್ನ ಪತಿ ಕೂಡ ನನ್ನ ಸ್ಥಿತಿಯನ್ನು ನೋಡಿ ಬಹಳ ಚಿಂತಿತರಾಗುತ್ತಿದ್ದರು ಮತ್ತು ದೇವರು ಯಾವುದಾದರೂ ದಾರಿ ಖಂಡಿತ ತೋರಿಸುತ್ತಾನೆ, ನೀನು ಚಿಂತಿಸಬೇಡ ಎಂದು ನನಗೆ ಸಮಾಧಾನ ಹೇಳುತ್ತಿದ್ದರು. ಆದರೆ ಮದುವೆಯ ದಿನದವರೆಗೆ ನನಗೆ ವರದಕ್ಷಿಣೆಯ ಸಾಮಾನುಗಳನ್ನು ಹೊಂದಿಸಲು ಸಾಧ್ಯವಾಗದಿದ್ದರೆ ಏನಾಗಬಹುದು ಎಂಬ ಭಯ ನನ್ನ ಹೃದಯದಲ್ಲಿ ಯಾವಾಗಲೂ ಇರುತ್ತಿತ್ತು. ನಾನು ಯಾವಾಗಲೂ ಹೀಗೆ ಯೋಚಿಸುತ್ತಿದ್ದೆ, ನಾನು ನನ್ನ ರಕ್ತವನ್ನು ಮಾರಿಬಿಡುತ್ತೇನೆ ಅಥವಾ ನನ್ನ ಕಿಡ್ನಿಯನ್ನು ಮಾರುತ್ತೇನೆ. ಆದರೆ ನನ್ನ ಮಗಳ ಮದುವೆಯಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ. ಹೀಗೆ ಅಳುತ್ತಾ ದಿನಗಳು ಕಳೆಯುತ್ತಿದ್ದವು ಮತ್ತು ನಂತರ ಒಂದು ರಾತ್ರಿ ನಾನು ಒಂದು ದೊಡ್ಡ ಮತ್ತು ಕಠಿಣ ಪರೀಕ್ಷೆಯ ಮುಂದೆ ಬಂದು ನಿಂತಿದ್ದೆ. ಅದು ಚಳಿಗಾಲದ ಒಂದು ಅತ್ಯಂತ ತಣ್ಣನೆಯ ಮತ್ತು ಕತ್ತಲೆಯ ರಾತ್ರಿಯಾಗಿತ್ತು. ಆಕಾಶದಲ್ಲಿ ದಟ್ಟವಾದ ಕಪ್ಪು ಮೋಡಗಳು ಕವಿದಿದ್ದವು ಮತ್ತು ಮನುಷ್ಯನ ಮೂಳೆಗಳನ್ನು ಗಡ್ಡೆಗಟ್ಟಿಸುವಂತಹ ವೇಗದ ಶೀತಗಾಳಿ ಬೀಸುತ್ತಿತ್ತು. ನಾನು ಮುಂಜಾನೆಯೇ ಮನೆಯಿಂದ ಹೊರಟಿದ್ದೆ ಮತ್ತು ಇಡೀ ದಿನ ಏನನ್ನೂ ತಿಂದಿರಲಿಲ್ಲ. ಹಸಿವಿನಿಂದಾಗಿ ನನ್ನ ಹೊಟ್ಟೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುತ್ತಿತ್ತು. ಚಳಿ ಮತ್ತು ಮಳೆಯಿಂದಾಗಿ ಜನರು ತಮ್ಮ ಮನೆಗಳಿಂದ ಹೊರಗೆ ಬರುವುದು ಕಡಿಮೆಯಾಗಿತ್ತು ಮತ್ತು ಇಡೀ ದಿನ ನನಗೆ ಯಾವುದೇ ವಿಶೇಷ ಗ್ರಾಹಕರು ಸಿಗದ ಕಾರಣ ನನ್ನ ಹತ್ತಿರ ಈಗ ಕೇವಲ ಅಲ್ಪ ಹಣವಿತ್ತು. ರಾತ್ರಿ 10 ಗಂಟೆಯಾಗಿತ್ತು ಮತ್ತು ನಗರದ ರಸ್ತೆ ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ನನ್ನ ಹಳೆಯ ಬುಟ್ಟಿ ಮತ್ತು ಅದರಲ್ಲಿದ್ದ ಪಾತ್ರೆಗಳ ಮೇಲೆ ಹತ್ತಿಬಟ್ಟೆ ಮುಚ್ಚಲಾಗಿತ್ತು. ಆದರೂ ಮಳೆನೀರು ಸೋರಿ ಪಾತ್ರೆಗಳು ಒದ್ದೆಯಾಗುತ್ತಿದ್ದವು. ನನ್ನ ಅನಾರೋಗ್ಯ ಪೀಡಿತ ಪತಿ ಮತ್ತು ನನ್ನ ಮಗಳು ನನಗಾಗಿ ಕಾಯುತ್ತಿದ್ದ ಮನೆಗೆ ನಾನು ಮರಳಬೇಕಿತ್ತು. ಆದರೆ ನಾನು ಬರಿಗೈಯಿಂದ ಮನೆಗೆ ಹೋಗಲು ಬಯಸುತ್ತಿರಲಿಲ್ಲ. ನಾನು ನಗರದ ಅತ್ಯಂತ ದೊಡ್ಡ ಮತ್ತು ಹಳೆಯ ರೋಡ್ವೇಸ್ ಕಡೆಗೆ ಹೋಗುತ್ತೇನೆ ಎಂದು ಯೋಚಿಸಿದೆ, ಏಕೆಂದರೆ ಅಲ್ಲಿ ಸಾಕಷ್ಟು ಧಾಬಾಗಳು, ಹೋಟೆಲ್ಗಳು ಇದ್ದವು. ಧಾಬಾ ನಡೆಸುವವರು ಸಾಮಾನ್ಯವಾಗಿ ತಮ್ಮ ಹೋಟೆಲ್ಗಳಲ್ಲಿ ಕಡಿಮೆ ಬೆಲೆಯ ಪಾತ್ರೆಗಳನ್ನು ಇಟ್ಟುಕೊಳ್ಳುತ್ತಾರೆ. ಅಲ್ಲಿ ನನ್ನ ಪಾತ್ರೆಗಳು ಮಾರಾಟವಾಗಬಹುದು ಎಂದು ನಾನು ಆಶಿಸಿದೆ. ಆದರೆ ಅವರು ಕೂಡ ನನ್ನಿಂದ ಪಾತ್ರೆಗಳನ್ನು ಖರೀದಿಸಲಿಲ್ಲ ಮತ್ತು 1-2 ಖರೀದಿಸಿದ್ದರೂ ನನಗೆ ಅದರಿಂದ ಹೆಚ್ಚಿನ ಲಾಭವೇನೂ ಆಗಿರಲಿಲ್ಲ. ನನ್ನ ಪಾತ್ರೆಗಳನ್ನು ಖರೀದಿಸುವ ಯಾರಾದರೂ ಒಳ್ಳೆಯ ಗ್ರಾಹಕರು ಸಿಗಲಿ ಮತ್ತು ಅದರಿಂದ ಇಂದಿನ ಊಟ ಹಾಗೂ ನಾಳೆಯ ದಿನಕ್ಕಾಗಿ ಸ್ವಲ್ಪ ಹಣ ಉಳಿಸಲಿ ಎಂದು ನಾನು ಆಶಿಸುತ್ತಿದ್ದೆ. ನಾನು ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ತು ನಿಧಾನವಾಗಿ ನಡೆಯುತ್ತಿದ್ದೆ. ನನ್ನ ಕಾಲುಗಳು ದೌರ್ಬಲ್ಯದಿಂದ ತಡಬಡಾಯಿಸುತ್ತಿದ್ದವು. ಆದರೂ ನಾನು ನಡೆಯುತ್ತಾ ಹೋಗಿ ರೈಲ್ವೆ ನಿಲ್ದಾಣದ ಕಡೆಗೆ ತಲುಪಿದೆ. ರೈಲ್ವೆ ನಿಲ್ದಾಣದ ಮೊದಲೇ ಹಲವು ಧಾಬಾಗಳಿದ್ದವು. ಅಲ್ಲಿನ ಮಾಲೀಕರಿಗೆ ಪಾತ್ರೆಗಳನ್ನು ಮಾರಲು ನಾನು ನಿರ್ಧರಿಸಿದೆ. ಅಲ್ಲೂ ಕೂಡ ಸಾಕಷ್ಟು ಮೌನ ಮನೆ ಮಾಡಿತ್ತು, ಏಕೆಂದರೆ ಅದು ಚಳಿಗಾಲದ ತಡರಾತ್ರಿಯಾಗಿತ್ತು. ಧಾಬಾದಲ್ಲಿ ಕೆಲವೇ ಜನರು ಮಾತ್ರ ನನಗೆ ಕಾಣಿಸುತ್ತಿದ್ದರು. ನಾನು ನನ್ನ ಬುಟ್ಟಿಯನ್ನು ಹಿಡಿದುಕೊಂಡು ಮುಂದೆ ಹೋಗಿ 2 ಜನರೊಂದಿಗೆ ಮಾತನಾಡಿದೆ. ಅವರ ಬಳಿ ಪಾತ್ರೆಗಳ ಬಗ್ಗೆ ಹೇಳಿದೆ, ಆದರೆ ಎಲ್ಲರೂ ನಿರಾಕರಿಸಿದರು.
ನಂತರ ನಾನು ಅಲ್ಲೇ ಒಂದು ಕತ್ತಲೆಯ ಮೂಲೆಯಲ್ಲಿ ಹೋಗಿ ನಿಂತುಕೊಂಡೆ ಮತ್ತು ಚಳಿಯಿಂದ ರಕ್ಷಿಸಿಕೊಳ್ಳಲು ನನ್ನ ಹಳೆಯ ಹಾಗೂ ಹರಿದ ಶಾಲನ್ನು ಕಿವಿ ಮತ್ತು ತಲೆಯ ಮೇಲೆ ಸುತ್ತಿರುವಿಕೊಂಡೆ. ಯಾರಾದರೂ ಒಬ್ಬರು ನನ್ನ ಕೆಲವೊಂದು ಪಾತ್ರೆಗಳನ್ನಾದರೂ ಖರೀದಿಸಲಿ ಎಂದು ನಾನು ಸತತವಾಗಿ ದೇವರನ್ನು ಸ್ಮರಿಸುತ್ತಾ ಹೃದಯಾಂತರಾಳದಿಂದ ಪ್ರಾರ್ಥಿಸುತ್ತಿದ್ದೆ. ಅದರಲ್ಲೂ ಯಾರಾದರೂ ಉತ್ತಮ ಬೆಲೆ ನೀಡಲಿ, ಇದರಿಂದ ಇಂದಿನ ನನ್ನ ಇಡೀ ದಿನದ ಕಷ್ಟ ವ್ಯರ್ಥವಾಗದಿರಲಿ ಎಂಬುದು ನನ್ನ ಆಶಯವಾಗಿತ್ತು. ಬಹಳ ಹೊತ್ತಿನವರೆಗೆ ನಾನು ಚಳಿಯಿಂದ ನಡುಗುತ್ತಾ ಕಾಯುತ್ತಿದ್ದೆ ಮತ್ತು ನಂತರ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ದೊಡ್ಡ ಧಾಬಾದಿಂದ ಹೊರಬರುತ್ತಿದ್ದ ಒಬ್ಬ ಮಹಿಳೆಯ ಮೇಲೆ ಬಿತ್ತು. ಅವಳು ತನ್ನ ಕಾರಿನೊಳಗೆ ಹೋಗಲು ಸಿದ್ಧವಾಗಿದ್ದಳು. ಅವಳ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಅವಳು ನೋಡಲು ಬಹಳ ಶ್ರೀಮಂತಳಂತೆ ಕಾಣುತ್ತಿದ್ದಳು. ಅವಳು ಬಹಳ ಬೆಲೆಬಾಳುವ ಮತ್ತು ದಪ್ಪನೆಯ ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿದ್ದಳು ಮತ್ತು ಅವಳ ಕೈಯಲ್ಲಿ ಒಂದು ಬ್ರಾಂಡೆಡ್ ಹಾಗೂ ಸುಂದರವಾದ ಪರ್ಸ್ ಇತ್ತು ಮತ್ತು ಅವಳ ಇನ್ನೊಂದು ಕೈಯಲ್ಲಿ ಒಂದು ಸೂಟ್ಕೇಸ್ ಇತ್ತು. ಅದು ನೋಡಲು ಸಾಕಷ್ಟು ಭಾರವಾಗಿ ಕಾಣಿಸುತ್ತಿತ್ತು. ಅವಳ ವಯಸ್ಸು ಸುಮಾರು 45 ವರ್ಷಗಳ ಆಸುಪಾಸಿನಲ್ಲಿದ್ದಂತೆ ತೋರುತ್ತಿತ್ತು ಮತ್ತು ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಆತಂಕವಿತ್ತು. ಆ ಮಹಿಳೆ ತನ್ನ ಕಾರಿನಲ್ಲಿ ಕೂರಲು ಹೋಗುತ್ತಿದ್ದಾಗ ಅವಳ ದೃಷ್ಟಿ ನನ್ನ ಮೇಲೆ ಬಿತ್ತು ಮತ್ತು ಅವಳು ಬೇಗನೆ ನನ್ನ ಬಳಿಗೆ ಬಂದು ಹಳೆಯ ರೋಡ್ವೇಸ್ ಪ್ರದೇಶದ ವಿಳಾಸವನ್ನು ಕೇಳತೊಡಗಿದಳು. ನನಗೆ ಆ ದಾರಿ ಚೆನ್ನಾಗಿ ತಿಳಿದಿತ್ತು, ಏಕೆಂದರೆ ನಾನು ಅದಕ್ಕೂ ಮೊದಲು ಅಲ್ಲಿಗೆ ಕೆಲಸದವಳಾಗಿ ಕೆಲಸ ಮಾಡಲು ಹಲವು ಬಾರಿ ಹೋಗಿದ್ದೆ. ಆದ್ದರಿಂದ ನಾನು ಅವರಿಗೆ ಅಲ್ಲಿಗೆ ಹೇಗೆ ಹೋಗಬೇಕು ಎಂಬ ವಿಳಾಸವನ್ನು ವಿವರವಾಗಿ ತಿಳಿಸಿದೆ. ನಾನು ಹೇಳಿದ ವಿಳಾಸವನ್ನು ಅವರು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದರು, ಏಕೆಂದರೆ ಅದು ನಗರದ ಅತ್ಯಂತ ವಿಐಪಿ ಪ್ರದೇಶವಾಗಿತ್ತು ಮತ್ತು ಇಲ್ಲಿಂದ ಸಾಕಷ್ಟು ದೂರವಿತ್ತು. ನಾನು ಯಾರಿಗಾದರೂ ಸಹಾಯ ಮಾಡಿದನಲ್ಲ ಎಂಬ ಸಮಾಧಾನ ನನಗಾಯಿತು. ಆ ಮಹಿಳೆ ನನಗೆ ತುಂಬಾ ಧನ್ಯವಾದಗಳು ಸಹೋದರಿ ಎಂದು ಹೇಳಿದಳು. ಅವಳು ನನ್ನನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದಳು. ಬಹುಶಃ ಅವಳು ನನ್ನ ಅಸ್ತವ್ಯಸ್ತವಾಗಿದ್ದ ರೂಪವನ್ನು ಗಮನಿಸುತ್ತಿದ್ದಿರಬಹುದು. ನಂತರ ಅವಳು ತನ್ನ ಪರ್ಸ್ನಿಂದ ಹಣವನ್ನು ತೆಗೆದು ನನ್ನತ್ತ ಚಾಚಿ, ಇಗೋ, ಈ ಹಣ ನಿನ್ನದಾಗಿರಲಿ, ಇದನ್ನು ನೀನು ಇಟ್ಟುಕೋ ಎಂದಳು. ನಾನು ಹೇಳಿದೆ, ಬೇಡ ಅಕ್ಕ, ನನಗೆ ಈ ಹಣ ಬೇಡ. ನೀವು ನನಗೆ ಈ ಹಣವನ್ನು ಏಕೆ ನೀಡುತ್ತಿದ್ದೀರಿ? ಅವಳು ಹೇಳಿದಳು, ನೀನು ನನಗೆ ಸಹಾಯ ಮಾಡಿದ್ದೀಯಾ, ವಿಳಾಸವನ್ನು ತಿಳಿಸಿದ್ದೀಯಾ. ರಾತ್ರಿಯ ಈ ಸಮಯದಲ್ಲಿ ನನಗೆ ಈ ವಿಳಾಸವನ್ನು ಹೇಳುವವರು ಯಾರೂ ಹತ್ತಿರದಲ್ಲಿ ಕಾಣಿಸುತ್ತಿಲ್ಲ. ನಾನು ಈ ಧಾಬಾದಲ್ಲಿ ಕೂಡ ಈ ವಿಳಾಸದ ಬಗ್ಗೆ ಕೇಳಿದೆ, ಆದರೆ ಯಾರೂ ನನಗೆ ಸರಿಯಾಗಿ ಹೇಳುತ್ತಿರಲಿಲ್ಲ. ಆದರೆ ನೀನು ನನಗೆ ಬಹಳ ಚೆನ್ನಾಗಿ ವಿವರಿಸಿದ್ದೀಯಾ. ಈಗ ನಾನು ನನ್ನ ಗುರಿಯನ್ನು ತಲುಪಬಲ್ಲೆ. ನಾನು ಹೇಳಿದೆ, ಪರವಾಗಿಲ್ಲ, ಆದರೆ ನಿಮ್ಮ ಈ ಹಣವನ್ನು ನಾನು ಹೀಗೆ ಸುಮ್ಮನೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಆ ಶ್ರೀಮಂತ ಮಹಿಳೆ ಹೇಳಿದಳು, ನೀನು ಬಹಳ ಸ್ವಾಭಿಮಾನಿ ಹೆಣ್ಣುಮಗಳಂತೆ ಕಾಣಿಸುತ್ತೀಯಾ. ಸರಿ, ಹಾಗಾದರೆ ನಾನು ನಿನ್ನ ಹತ್ತಿರ ಇರುವ ಯಾವುದಾದರೂ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅದರ ಬದಲಾಗಿ ನೀನು ಈ ಹಣವನ್ನು ಇಟ್ಟುಕೋ. ನಾನು ನಿನ್ನ ಪಾತ್ರೆಯನ್ನು ಖರೀದಿಸಿದೆ ಎಂದು ಭಾವಿಸು. ಇದರಿಂದ ನಿನ್ನ ಆತ್ಮವಿಶ್ವಾಸಕ್ಕೂ ಧಕ್ಕೆಯಾಗುವುದಿಲ್ಲ. ಅವರ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ನಾನು ನನ್ನ ಬುಟ್ಟಿಯಲ್ಲಿದ್ದ ಪಾತ್ರೆಗಳನ್ನು ತೋರಿಸಿದಾಗ ಅವರು ಒಂದು ಪತೀಲೆ ಪಾತ್ರೆ ತೆಗೆದುಕೊಂಡರು ಮತ್ತು ಹಣವನ್ನು ನೀಡಿ ಅಲ್ಲಿಂದ ಹೊರಟು ಹೋದರು. ನಾನು ಆ ಹಣವನ್ನು ಎಣಿಸಿದಾಗ ಅದು ನನ್ನ ನಿರೀಕ್ಷೆಗಿಂತಲೂ ಹೆಚ್ಚಾಗಿತ್ತು. ಇಡೀ ತಿಂಗಳು ಕಷ್ಟಪಟ್ಟರೂ ಸಿಗದಷ್ಟು ಹಣವದು. ನಾನು ಬಹಳ ಸಂತೋಷಪಟ್ಟೆ ಮತ್ತು ನನ್ನ ಮಗಳ ಮದುವೆ ಹಾಗೂ ಅವಳ ವರದಕ್ಷಿಣೆಯ ಬಗ್ಗೆ ಯೋಚಿಸತೊಡಗಿದೆ. ನಾಳೆ ಈ ಹಣದಿಂದ ಮೆಹಿಕಾಳನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತೇನೆ. ಅವಳು ತನಗೆ ಬೇಕಾದ ಸಾಮಾನು ಮತ್ತು ಬಟ್ಟೆಗಳನ್ನು ಖರೀದಿಸುತ್ತಾಳೆ ಎಂದು ಯೋಚಿಸಿದೆ. ಈಗ ನಾನು ಮನೆಗೆ ಹೋಗಬೇಕು, ಹೋಗಿ ವಿಶ್ರಾಂತಿ ಪಡೆಯಬೇಕು ಎಂದು ನಿರ್ಧರಿಸಿದೆ. ಮತ್ತು ನಂತರ ನಾನು ಕೆಳಗೆ ಬಾಗಿ ನನ್ನ ಬುಟ್ಟಿಯನ್ನು ಎತ್ತಿದಾಗ ನೆಲದ ಮೇಲಿದ್ದ ಆ ಸೂಟ್ಕೇಸ್ ನೋಡಿ ನನ್ನ ಹೃದಯ ಒಂದು ಕ್ಷಣ ಬಡಿತವನ್ನೇ ಮರೆತುಬಿಟ್ಟಿತು. ನನ್ನ ಉಸಿರು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಂತಾಯಿತು. ಆ ಮಹಿಳೆ ಎಲ್ಲಿ ನಿಂತು ನನ್ನೊಂದಿಗೆ ಮಾತನಾಡುತ್ತಿದ್ದಳೋ ಅಲ್ಲಿ ಒಂದು ಸಣ್ಣ ಗೋಡೆ ಇತ್ತು. ಮಾತಿನ ಭರದಲ್ಲಿ ಆ ಮಹಿಳೆ ತನ್ನ ಸೂಟ್ಕೇಸನ್ನು ಅಲ್ಲಿಯೇ ಇಟ್ಟಿದ್ದಳು. ಅವಳು ಆ ಸೂಟ್ಕೇಸನ್ನು ತನ್ನೊಂದಿಗೆ ತಂದಿದ್ದಳು. ಅವಳೇನೋ ಇಲ್ಲಿಂದ ಹೊರಟು ಹೋದಳು, ಆದರೆ ತನ್ನ ಸೂಟ್ಕೇಸನ್ನು ಜೊತೆಗೆ ಕೊಂಡೊಯ್ಯಲು ಮರೆತುಬಿಟ್ಟಳು. ಆ ಚಳಿಯಲ್ಲೂ ನನ್ನ ಹಣೆಯ ಮೇಲೆ ಬೆವರು ಕಾಣಿಸಿಕೊಂಡಿತು. ನನ್ನ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿತು. ನಾನು ಏನು ಮಾಡಬೇಕೆಂದು ನನಗೆ ತೋಚಲಿಲ್ಲ. ಈ ಸೂಟ್ಕೇಸನ್ನು ಆ ಮಹಿಳೆಗೆ ಮರಳಿ ತಲುಪಿಸುವುದು ಹೇಗೆ? ಆ ಮಹಿಳೆ ಯಾರು, ಎಲ್ಲಿಂದ ಬಂದಿದ್ದಾಳೆ ಎಂಬುದು ಕೂಡ ನನಗೆ ತಿಳಿದಿರಲಿಲ್ಲ. ಅಥವಾ ಇದನ್ನು ನನ್ನ ಬಳಿಯೇ ಇಟ್ಟುಕೊಳ್ಳಲೇ? ನನ್ನ ಒಳಗೆ ಒಂದು ವಿಚಿತ್ರವಾದ ಸಂಘರ್ಷ ಶುರುವಾಯಿತು. ಒಬ್ಬ ಬಡತಾಯಿ ಯಾರ ತಲೆಯ ಮೇಲೆ ಮಗಳ ಮದುವೆಯ ಹೊರೆಯಿತ್ತೋ, ಯಾರ ಬಳಿ ತನ್ನ ಮಗಳಿಗೆ ಕೊಡಲು ಏನೂ ಇರಲಿಲ್ಲವೋ ಮತ್ತು ಯಾರು ಪ್ರತಿದಿನ ಹಣಕ್ಕಾಗಿ ಅಲೆದಾಡಬೇಕಿತ್ತೋ ಅಂತಹವಳ ಮುಂದೆ ಒಬ್ಬ ಶ್ರೀಮಂತ ಮಹಿಳೆಯ ಸೂಟ್ಕೇಸ್ ಬಿದ್ದಿತ್ತು. ನಾನು ನಡುಗುವ ಕೈಗಳಿಂದ ಆ ಭಾರವಾದ ಸೂಟ್ಕೇಸನ್ನು ಎತ್ತಿ ನನ್ನ ಮುಂದೆ ನೆಲದ ಮೇಲೆ ಇಟ್ಟುಕೊಂಡೆ.
ಅದು ನಿಜಕ್ಕೂ ಬಹಳ ಭಾರವಾಗಿತ್ತು. ನನ್ನ ಹೃದಯದೊಳಗಿಂದ ಒಂದು ಧ್ವನಿ ಕೇಳಿಸಿತು, ಕರುಣಾ, ಇದು ನಿನ್ನ ಮಗಳ ಅದೃಷ್ಟದ ಸಾಮಾನು. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾನೆ ಮತ್ತು ನಿನಗೆ ಸಹಾಯ ಮಾಡಿದ್ದಾನೆ. ಈ ಸೂಟ್ಕೇಸನ್ನು ನಿನ್ನ ಬಳಿಯೇ ಇಟ್ಟುಕೋ ಮತ್ತು ನಿನ್ನ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡು. ಆ ಶ್ರೀಮಂತ ಮಹಿಳೆ ಬಹಳ ಆಸ್ತಿವಂತೆ. ಈ ಸೂಟ್ಕೇಸ್ ಕಳೆದು ಹೋದರೂ ಅವಳಿಗೆ ಏನೂ ವ್ಯತ್ಯಾಸವಾಗುವುದಿಲ್ಲ. ಆದರೆ ನಿನ್ನ ಇಡೀ ಜೀವನವೇ ಸುಧಾರಿಸುತ್ತದೆ ಮತ್ತು ನೀನು ಯಾರ ಮುಂದೆಯೂ ಕೈ ಚಾಚಬೇಕಾಗಿಲ್ಲ. ಇದು ನನ್ನ ಮನಸ್ಸಿನ ಮೇಲೆ ಆವರಿಸುತ್ತಿದ್ದ ಆಸೆ ಮತ್ತು ಅಸಹಾಯಕತೆಯ ಧ್ವನಿಯಾಗಿತ್ತು. ನಾನು ಆ ಸೂಟ್ಕೇಸನ್ನು ಗಮನವಿಟ್ಟು ನೋಡಿದೆ. ಅದಕ್ಕೆ ಯಾವುದೇ ಲಾಕ್ ಬೀಗ ಇರಲಿಲ್ಲ. ಅದನ್ನು ನಾನು ಸುಲಭವಾಗಿ ತೆರೆಯಬಹುದಾಗಿತ್ತು. ನನ್ನ ಕುತೂಹಲ ಮತ್ತು ನನ್ನ ಅಸಹಾಯಕತೆ ಇದು ಇಷ್ಟೊಂದು ಭಾರವಾಗಿರಲು ಇದರೊಳಗೆ ಏನಿರಬಹುದು ಎಂದು ಒಮ್ಮೆ ಸೂಟ್ಕೇಸ್ ತೆರೆದು ನೋಡುವಂತೆ ನನ್ನನ್ನು ಪ್ರೇರೇಪಿಸುತ್ತಿದ್ದವು. ನನ್ನ ಕೈಗಳು ಕೆಟ್ಟದಾಗಿ ನಡುಗುತ್ತಿದ್ದವು ಮತ್ತು ನನ್ನ ಹೃದಯವು ಎಷ್ಟು ಜೋರಾಗಿ ಬಡಿಯುತ್ತಿತ್ತೆಂದರೆ ನನ್ನ ಹೃದಯದ ಬಡಿತದ ಶಬ್ದವು ಹೊರಗೆ ರಸ್ತೆಯಲ್ಲೂ ಕೇಳಿಸಬಹುದು ಎಂದು ನನಗೆ ಅನ್ನಿಸುತ್ತಿತ್ತು. ನಾನು ಧೈರ್ಯ ಮಾಡಿ ಭಗವಂತನ ಹೆಸರನ್ನು ಸ್ಮರಿಸಿದೆ ಮತ್ತು ನನ್ನ ನಡುಗುವ ಕೈಗಳಿಂದ ಆ ಸೂಟ್ಕೇಸನ್ನು ಸ್ವಲ್ಪ ತೆರೆದು ನಂತರ ನಿಧಾನವಾಗಿ ಅದರ ಮುಚ್ಚಳವನ್ನು ಮೇಲೆ ಎತ್ತಿದೆ. ಅಲ್ಲಿನ ಅಲ್ಪ ಬೆಳಕಿನಲ್ಲಿ ಸೂಟ್ಕೇಸ್ ಒಳಗೆ ನನ್ನ ದೃಷ್ಟಿ ಬಿದ್ದಾಗ ಒಳಗಿದ್ದ ಆ ಭಯಾನಕ ಮತ್ತು ಆಶ್ಚರ್ಯಕರ ದೃಶ್ಯವನ್ನು ನೋಡಿ ನನ್ನ ಪಾದಗಳ ಕೆಳಗಿನ ಭೂಮಿ ಜಾರಿದಂತಾಯಿತು. ನನ್ನ ಮುದಿ ಕಣ್ಣುಗಳು ಆಶ್ಚರ್ಯದಿಂದ ಅರಳಿಯೇ ಉಳಿದವು, ಏಕೆಂದರೆ ಆ ಸೂಟ್ಕೇಸ್ನೊಳಗೆ ಅಸಂಖ್ಯಾತ ಚಿನ್ನದ ಒಡವೆಗಳ ಸೆಟ್ಗಳು ತುಂಬಿದ್ದವು. ನನ್ನ ದುರ್ಬಲ ದೇಹವು ಭಯ ಮತ್ತು ಆಶ್ಚರ್ಯದ ಕಾರಣದಿಂದ ಥರಥರ ನಡುಗಲಾರಂಭಿಸಿತು. ಇದೆಲ್ಲವೂ ಯಾವುದೋ ಒಂದು ದೊಡ್ಡ ಕನಸು ಎಂದು ನನಗೆ ಅನ್ನಿಸಿತು. ನಾನು ಅದರಲ್ಲಿದ್ದ ಒಂದು ಬೆಲೆಬಾಳುವ ಚಿನ್ನದ ಹಾರವನ್ನು ಎತ್ತಿ ನನ್ನ ಕೈಯಲ್ಲಿ ಹಿಡಿದುಕೊಂಡಾಗ ನನ್ನ ಹೃದಯದ ಬಡಿತ ಇನ್ನೂ ಜೋರಾಯಿತು. ಒಂದು ಕ್ಷಣದ ಮಟ್ಟಿಗೆ ಈ ಬಡ ಮತ್ತು ಅಸಹಾಯಕ ತಾಯಿಯ ಹಳೆಯ ಮತ್ತು ಪ್ರಾಮಾಣಿಕ ಆತ್ಮಸಾಕ್ಷಿಯು ಕೆಟ್ಟದಾಗಿ ಡೋಲಾಯಮಾನವಾಯಿತು ಮತ್ತು ನನ್ನ ಮೆದುಳಿನ ಮೇಲೆ ದುರಾಸೆ ಸವಾರಿ ಮಾಡತೊಡಗಿತು. ನನಗೆ ಇದ್ದಕ್ಕಿದ್ದಂತೆ ನನ್ನ ಮಗಳ ಉದಾಸ ಮುಖ ನೆನಪಾಗತೊಡಗಿತು. ಅವಳ ಮದುವೆ ಹತ್ತಿರ ಬರುತ್ತಿತ್ತು, ಆದರೆ ವರದಕ್ಷಿಣೆಗಾಗಿ ನನ್ನ ಬಳಿ ಏನೂ ಇರಲಿಲ್ಲ. ಈ ಚಿನ್ನದ ಒಡವೆಗಳನ್ನು ನಾನೇ ಇಟ್ಟುಕೊಂಡರೆ ನನ್ನ ಮಗಳ ಮದುವೆ ಬಹಳ ಅದ್ಧೂರಿಯಾಗಿ ನಡೆಯುತ್ತದೆ ಮತ್ತು ನನ್ನ ಪತಿಯ ಚಿಕಿತ್ಸೆಯೂ ಆಗುತ್ತದೆ ಎಂದು ಯೋಚಿಸಿದೆ. ನಾನು ನನ್ನ ಕೈಗಳನ್ನು ಮುಂದೆ ಚಾಚಿ ಅದೆಲ್ಲವನ್ನೂ ಮುಟ್ಟತೊಡಗಿದೆ. ಆಗಲೇ ನನ್ನ ಹೃದಯದ ಒಂದು ಆಳವಾದ ಮೂಲೆಯಿಂದ ನನ್ನ ಎಚ್ಚರಗೊಂಡ ಮನಸ್ಸಿನ ಬಹಳ ಗಂಭೀರವಾದ ಮತ್ತು ಗರ್ಜಿಸುವ ಧ್ವನಿಯೊಂದು ಕೇಳಿಸಿತು. ಅದು ನನ್ನ ಇಡೀ ದೇಹವನ್ನೇ ಅಲುಗಾಡಿಸಿತು. ನನ್ನ ಮನಸ್ಸು ಕಟ್ಟುನಿಟ್ಟಾಗಿ ಹೇಳಿತು, ಇಂದು ಯಾವ ಮುಖ ಹೊತ್ತು ಇನ್ನೊಬ್ಬರ ಬೆಲೆಬಾಳುವ ಸಾಮಾನುಗಳನ್ನು ನನ್ನ ಮನೆಗೆ ಕೊಂಡೊಯ್ಯಲಿ? ನಾನು ಹೀಗೆ ಮಾಡಲು ಸಾಧ್ಯವಿಲ್ಲ. ಇದು ಯಾರದ್ದೋ, ಅವರಿಗೆ ಇದನ್ನು ಮರಳಿಸಬೇಕು. ಹೀಗೆ ಯೋಚಿಸಿದ ಕೂಡಲೇ ನಾನು ತಕ್ಷಣ ನನ್ನ ಕೈಗಳನ್ನು ಹಿಂದೆ ತೆಗೆದುಕೊಂಡೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ನಾನು ಅಲ್ಲೇ ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಮತ್ತು ಭಗವಂತನ ಮುಂದೆ ಕೈಮುಗಿದು ಹೇಳತೊಡಗಿದೆ, ನನ್ನನ್ನು ಕ್ಷಮಿಸಿಬಿಡು. ಈ ಘೋರ ಪಾಪದಿಂದ ನನ್ನನ್ನು ಉಳಿಸು. ನಾನು ಇಡೀ ಜೀವನ ಹಸಿವಿನಿಂದ ಸತ್ತರೂ ಪರವಾಗಿಲ್ಲ, ಆದರೆ ಎಂದಿಗೂ ಯಾರ ಸೊತ್ತಿನ ಮೇಲೂ ಕೆಟ್ಟ ದೃಷ್ಟಿ ಬೀರಲಾರೆ ಮತ್ತು ಇದನ್ನು ನನ್ನ ಮಗಳಿಗೆ ಕೊಡಲಾರೆ. ನಾನು ನನ್ನ ಕಣ್ಣೀರು ಒರೆಸಿಕೊಂಡೆ. ಈಗ ನನ್ನ ಹೃದಯ ದುರಾಸೆಯಿಂದ ಸಂಪೂರ್ಣ ಮುಕ್ತವಾಗಿತ್ತು. ನಾನು ಬಹಳ ದೃಢ ನಿರ್ಧಾರದೊಂದಿಗೆ ಆ ಸೂಟ್ಕೇಸ್ನ ಮುಚ್ಚಳವನ್ನು ಮುಚ್ಚಿದೆ ಮತ್ತು ಬೇಗನೆ ನನ್ನ ಬುಟ್ಟಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಒಂದು ಕೈಯಿಂದ ಈ ಸೂಟ್ಕೇಸನ್ನು ಹಿಡಿದುಕೊಂಡೆ. ಈಗ ಮಳೆ ಶುರುವಾಗಿತ್ತು. ಆದರೆ ಈ ಅಮಾನತ್ತು ಯಾರದ್ದೋ, ಅವರಿಗೆ ಇದನ್ನು ಕೊಟ್ಟೇ ತೀರುತ್ತೇನೆ ಎಂದು ನಾನು ನಿರ್ಧರಿಸಿದ್ದೆ. ಆ ಮಹಿಳೆ ನನಗೆ ಯಾವ ಜಾಗದ ವಿಳಾಸ ನೀಡಿದ್ದಳೋ ಅವಳು ಖಂಡಿತವಾಗಿಯೂ ಈಗಲೂ ಅಲ್ಲೇ ಇರುತ್ತಾಳೆ ಎಂಬುದು ನನಗೆ ನೆನಪಾಯಿತು. ಆದ್ದರಿಂದ ನಾನು ಅಲ್ಲಿಗೆ ಹೋಗಬೇಕಿತ್ತು. ಕತ್ತಲಲ್ಲಿ ನಡೆಯುವುದು ಈಗ ನನಗೆ ಕಷ್ಟವಾಗುತ್ತಿತ್ತು, ಆದರೆ ಈ ಅಮಾನತ್ತನ್ನು ಆದಷ್ಟು ಬೇಗ ಮರಳಿಸಬೇಕೆಂಬ ಚಿಂತೆ ಮಾತ್ರ ನನಗಿತ್ತು. ಆ ದಾರಿ ಬಹಳ ದೂರವಿತ್ತು. ಆದರೆ ನಾನು ನಡೆಯುತ್ತಲೇ ಹೋದೆ ಮತ್ತು ಸುಮಾರು 2 ಗಂಟೆಗಳ ಪ್ರಯಾಣದ ನಂತರ ನಾನು ಅಲ್ಲಿಗೆ ತಲುಪಿದೆ. ಅಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಮನೆಗಳಿದ್ದವು. ನಂತರ ನನಗೆ ಆ ಮಹಿಳೆ ಕುಳಿತು ಬಂದಿದ್ದ ಕಾರು ಕಾಣಿಸಿತು. ಆ ಕಾರು ಒಂದು ದೊಡ್ಡ ಬಂಗಲೆಯ ಹೊರಗೆ ನಿಂತಿತ್ತು. ನಾನು ಬಾಗಿಲಿನ ಹತ್ತಿರ ಹೋಗಿ ಸೆಕ್ಯುರಿಟಿ ಗಾರ್ಡ್ ಬಳಿ ನನಗೆ ಮೇಡಂ ಅವರನ್ನು ಭೇಟಿಯಾಗಬೇಕು ಎಂದು ಹೇಳಿದೆ. ಗಾರ್ಡ್ ಸರಿ ಎಂದು ಹೇಳಿ ಒಳಗೆ ಹೋದನು. ಆದರೆ ಬಹಳ ಹೊತ್ತಿನವರೆಗೂ ಅವನು ಹೊರಗೆ ಬರಲಿಲ್ಲ. ಇಷ್ಟು ರಾತ್ರಿಯಲ್ಲಿ ಎಲ್ಲರೂ ಮಲಗಿರಬಹುದು ಎಂದು ನಾನು ಯೋಚಿಸಿದೆ. ಆದರೂ ನಾನು ಬಹಳ ಹೊತ್ತು ಅಲ್ಲಿಯೇ ನಿಂತಿದ್ದೆ. ನಂತರ ಸ್ವಲ್ಪ ಸಮಯದ ನಂತರ ಗಾರ್ಡ್ ಹೊರಗೆ ಬಂದು ನನ್ನನ್ನು ಒಳಗೆ ಹೋಗಲು ಹೇಳಿದನು. ಮಳೆಯಿಂದಾಗಿ ನನ್ನ ಎಲ್ಲಾ ಬಟ್ಟೆಗಳೂ ಒದ್ದೆಯಾಗಿದ್ದವು. ಆದರೆ ನಾನು ಅಲ್ಲಿಂದ ಹೋಗುವವಳಿರಲಿಲ್ಲ. ಈ ಅಮಾನತ್ತು ಯಾರದ್ದೋ, ಅವರಿಗೆ ಅದನ್ನು ನೀಡಿ ನಾನು ಮನೆಗೆ ಹೋಗಬೇಕಿತ್ತು. ನಾನು ಮನೆಯ ಒಳಗಿನ ಬಾಗಿಲಿನ ಹತ್ತಿರ ಬಂದೆ. ಗಾರ್ಡ್ ನನಗೆ ನೀನು ಇಲ್ಲೇ ನಿಲ್ಲು, ಮೇಡಂ ಬರುತ್ತಿದ್ದಾರೆ ಎಂದು ಹೇಳಿ ಅಲ್ಲಿಂದ ಹೋದನು.
ನಂತರ ನನಗೆ ಯಾರೋ ನಡೆದು ಬರುತ್ತಿರುವ ಹೆಜ್ಜೆಯ ಸದ್ದೆ ಕೇಳಿಸಿತು. ಆ ಶಬ್ದ ನಿಧಾನವಾಗಿ ನನ್ನ ಹತ್ತಿರ ಬರುತ್ತಿತ್ತು. ನಾನು ಬಾಗಿಲಿನಿಂದ ಸ್ವಲ್ಪ ಹಿಂದೆ ಸರಿದು ನಿಂತುಕೊಂಡೆ. ಆ ಸೂಟ್ಕೇಸ್ ಇನ್ನೂ ನನ್ನ ಕೈಯಲ್ಲೇ ಇತ್ತು, ಆದರೆ ನನ್ನ ಬುಟ್ಟಿಯನ್ನು ನಾನು ನೆಲದ ಮೇಲೆ ಇಟ್ಟಿದ್ದೆ. ಒಳಗಿನಿಂದ ಯಾರು ಬರುತ್ತಾರೋ ಮತ್ತು ಅವರು ನನ್ನೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೋ ಎಂದು ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನಂತರ ಇಬ್ಬರು ವ್ಯಕ್ತಿಗಳು ಹೊರಗೆ ಬಂದರು. ಬಾಗಿಲಿನ ಮಧ್ಯದಲ್ಲಿ ನಿಂತಿದ್ದ ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ನನ್ನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನನ್ನ ಧ್ವನಿ ಗಂಟಲಲ್ಲೇ ಅಡಗಿಹೋಯಿತು, ಏಕೆಂದರೆ ಆ ದೊಡ್ಡ ಮತ್ತು ಭವ್ಯ ಬಂಗಲೆಯ ಈ ಪುಟ್ಟ ಬಾಗಿಲಿನ ಮುಂದೆ ನಿಂತಿದ್ದ ವ್ಯಕ್ತಿ ನನಗೆ ಅಪರಿಚಿತನಾಗಿರಲಿಲ್ಲ. ಬದಲಾಗಿ ಬಾಗಿಲಿನ ಮಧ್ಯದಲ್ಲಿ ಪ್ರಖರ ಬೆಳಕಿನ ಅಡಿಯಲ್ಲಿ ನಿಂತಿದ್ದ ಆ ಶ್ರೀಮಂತ ವ್ಯಕ್ತಿ ಮತ್ಯಾರೂ ಅಲ್ಲ, ಕೆಲವು ದಿನಗಳ ಹಿಂದೆ ನನ್ನಂತಹ ಬಡ ಹೆಣ್ಣಿನ ಮನೆಗೆ ನನ್ನ ಏಕೈಕ ಮಗಳ ಸಂಬಂಧವನ್ನು ತನ್ನ ಮಗನಿಗಾಗಿ ಕೇಳಲು ಬಂದಿದ್ದ ಅದೇ ವ್ಯಕ್ತಿಯಾಗಿದ್ದರು. ಇದೇ ವ್ಯಕ್ತಿಯ ಮನೆಯಲ್ಲೇ ನನ್ನ ಮಗಳ ಮದುವೆ ನಡೆಯಬೇಕಿತ್ತು ಮತ್ತು ಇವರ ಸೊಸೆಗಾಗಿಯೇ ವರದಕ್ಷಿಣೆ ನೀಡಲು ನಾನು ಹಗಲಿರುಳು ಕಷ್ಟಪಟ್ಟು ಅಲೆಯುತ್ತಿದ್ದೆ. ಇದೆಲ್ಲವೂ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಯಾವುದೋ ಕನಸು ಕಾಣುತ್ತಿದ್ದೇನೆಯೋ ಅಥವಾ ನನ್ನ ಕಣ್ಣುಗಳೇ ನನ್ನನ್ನು ವಂಚಿಸುತ್ತಿವೆಯೋ ತಿಳಿಯದಾಯಿತು. ಸ್ವಲ್ಪ ಸಮಯದ ಹಿಂದೆ ನನ್ನ ಬಳಿ ವಿಳಾಸ ಕೇಳಿದ್ದ ಆ ಮಹಿಳೆಯು ಅವರ ಪಕ್ಕದಲ್ಲೇ ನಿಂತಿದ್ದಳು. ಅವಳು ತನ್ನ ಒಡವೆಗಳಿಂದ ತುಂಬಿದ್ದ ಸೂಟ್ಕೇಸನ್ನು ಆ ರಸ್ತೆಯಲ್ಲೇ ಮರೆತು ಬಂದಿದ್ದಳು. ಅವಳು ನಿಜವಾಗಿ ನನ್ನ ಮಗಳಾಗಲಿರುವ ಅತ್ತೆಯಾಗಿದ್ದರು. ಅವರನ್ನು ನಾನು ಇದುವರೆಗೆ ಭೇಟಿಯಾಗಿರಲಿಲ್ಲ, ಏಕೆಂದರೆ ನಮ್ಮ ಮನೆಗೆ ಮಗಳ ಸಂಬಂಧ ಕೇಳಲು ಕೇವಲ ಹುಡುಗನ ತಂದೆ ಮಾತ್ರ ಬಂದಿದ್ದರೂ ತಾಯಿ ಬಂದಿರಲಿಲ್ಲ. ಹುಡುಗನ ತಾಯಿ ಇರಲಿಕ್ಕಿಲ್ಲ ಎಂದು ನಾನು ಭಾವಿಸಿದ್ದೆ. ಆದರೆ ಈ ಹಠಾತ್ ಆಘಾತವು ನನ್ನನ್ನು ದಂಗುಬಡಿಸಿತು. ನಾನು ಹಿಡಿದಿದ್ದ ಬ್ಯಾಗ್ ನನಗೆ ಈಗ ಇನ್ನೂ ಹೆಚ್ಚು ಭಾರವಾಗಿ ಅನ್ನಿಸತೊಡಗಿತು. ಯಾವುದೋ ದೊಡ್ಡ ಪಾಪ ಅಥವಾ ಕಳ್ಳತನದಲ್ಲಿ ನಾನು ಸಿಕ್ಕಿಬಿದ್ದಿದ್ದೇನೆ ಎಂಬಂತಹ ಭಾವನೆ ನನ್ನಲ್ಲಿ ಮೂಡಿತು. ವಾಸ್ತವವಾಗಿ ನಾನು ಯಾವುದೇ ಕಳ್ಳತನ ಮಾಡಿರಲಿಲ್ಲ, ಕೇವಲ ಪ್ರಾಮಾಣಿಕತೆಯಿಂದ ಇವರ ಅಮಾನತ್ತನ್ನು ಮರಳಿಸಲು ಬಂದಿದ್ದೆ. ಆದರೆ ನನ್ನ ಮಗಳ ಭಾವಿ ಮಾವ ಮತ್ತು ಅತ್ತೆಯನ್ನು ಹೀಗೆ ಹಠಾತ್ತಾಗಿ ಎದುರು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಸಾವಿರಾರು ಭಯಾನಕ ಮತ್ತು ಆತಂಕಕಾರಿ ಆಲೋಚನೆಗಳು ಓಡತೊಡಗಿದವು. ಈ ಜನರು ನಾನು ಆ ಮಹಿಳೆಯನ್ನು ಹಿಂಬಾಲಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಎಂದು ತಪ್ಪಾಗಿ ಭಾವಿಸಬಾರದಲ್ಲ, ಅಥವಾ ಯಾವುದೋ ಆಸೆಯಿಂದಾಗಿ ಅವರ ಮನೆಯ ಮುಂದೆ ನಿಂತು ಹಣ ಕೇಳಲು ಬಂದಿದ್ದೇನೆ ಎಂದು ಅವರು ಯೋಚಿಸಬಾರದಲ್ಲ ಎಂಬ ಭಯ ನನ್ನನ್ನು ಕಾಡತೊಡಗಿತು. ನನ್ನ ನಾಲಿಗೆ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು ಮತ್ತು ನನ್ನ ಬಾಯಿಂದ ಒಂದು ಶಬ್ದವೂ ಹೊರಬರುತ್ತಿರಲಿಲ್ಲ. ನಾನು ಕೇವಲ ಆಶ್ಚರ್ಯ ಮತ್ತು ಆತಂಕದ ಮಿಶ್ರಿತ ಭಾವನೆಯಿಂದ ಅವರಿಬ್ಬರ ಮುಖವನ್ನೇ ನೋಡುತ್ತಿದ್ದೆ. ಅವರಿಬ್ಬರ ಮುಖದಲ್ಲಿ ಯಾವುದೇ ಆತಂಕ ಅಥವಾ ವಿಷಾದವಿರಲಿಲ್ಲ, ಬದಲಾಗಿ ಅವರ ಮುಖಗಳು ಬಹಳ ನಿಶ್ಚಿಂತೆಯಿಂದ ಮತ್ತು ನೆಮ್ಮದಿಯಿಂದ ತುಂಬಿದ್ದವು. ನಿಧಾನವಾಗಿ ಅವರಿಬ್ಬರೂ ಮುಂದೆ ಬರತೊಡಗಿದರು. ಆ ಮಹಿಳೆ ನನ್ನ ಕೈಗಳನ್ನು ತನ್ನ ಬೆಚ್ಚಗಿನ ಕೈಗಳಿಂದ ಬಹಳ ಭದ್ರವಾಗಿ ಮತ್ತು ಪ್ರೀತಿಯಿಂದ ಹಿಡಿದುಕೊಂಡಳು ಮತ್ತು ನನ್ನ ಮಗಳ ಭಾವಿ ಮಾವ ಗೌರವಯುತವಾದ ಮಾತುಗಳಲ್ಲಿ ನನ್ನ ಕಡೆಗೆ ನೋಡುತ್ತಾ ಹೀಗೆ ಹೇಳಿದರು, ಸಹೋದರಿ, ನೀವು ಈ ರೀತಿ ಮಳೆಯಲ್ಲಿ ಇಲ್ಲಿ ಏಕೆ ನಿಂತಿದ್ದೀರಿ? ಅರೆ, ನೀವು ಒಳಗೆ ಬನ್ನಿ. ನಿಮ್ಮ ಬಟ್ಟೆಗಳೆಲ್ಲ ಒದ್ದೆಯಾಗಿವೆ. ಈ ರೀತಿ ನಿಂತರೆ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ. ನನ್ನ ಕೈ ಹಿಡಿದುಕೊಂಡಿದ್ದ ಆ ಮಹಿಳೆ ಇನ್ನೂ ಮೌನವಾಗಿಯೇ ಇದ್ದಳು. ನಾನು ತಡಬಡಾಯಿಸುತ್ತಾ ಮತ್ತು ಬಹಳ ಸಂಕೋಚದಿಂದ ಆ ಮಹಿಳೆಯ ಕಣ್ಣುಗಳ ಕಡೆಗೆ ನೋಡುತ್ತಾ ಹೇಳಿದೆ, ಅಕ್ಕ, ನಾನು ಇಲ್ಲಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿಲ್ಲ, ಬದಲಾಗಿ ನೀವು ಅಲ್ಲಿ ರಸ್ತೆಯ ಪಕ್ಕದ ಗೋಡೆಯ ಮೇಲೆ ನಿಮ್ಮ ಒಂದು ಅಮಾನತ್ತನ್ನು ಬಿಟ್ಟು ಬಂದಿದ್ದೀರಿ. ನಾನು ನಿಮಗೆ ನಿಮ್ಮ ಆ ಅಮಾನತ್ತನ್ನೇ ಮರಳಿಸಲು ಬಯಸಿದ್ದೆ. ನೀವು ನನಗೆ ಇಲ್ಲೇ ಸಿಗುತ್ತೀರಿ ಎಂದು ನಾನು ಭಾವಿಸಿ ಇಲ್ಲಿಗೆ ಬಂದೆ. ನೀವು ಇಲ್ಲಿ ವಾಸಿಸುತ್ತೀರಿ ಎಂದು ನನಗೆ ಸ್ವಲ್ಪವೂ ತಿಳಿದಿರಲಿಲ್ಲ. ನಾನು ಕೇವಲ ನನ್ನ ಕರ್ತವ್ಯವನ್ನು ಪೂರೈಸಲು ಬಂದಿದ್ದೆ. ಇಗೋ ನಿಮ್ಮ ಸೂಟ್ಕೇಸ್. ನಾನು ಆ ಸೂಟ್ಕೇಸನ್ನು ಅವರ ಕಡೆಗೆ ಚಾಚಿದೆ ಮತ್ತು ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ಎಂದು ಹೇಳಿದೆ. ನಾನು ನನ್ನ ಮಗಳ ಭಾವಿ ಮಾವನ ಕಡೆಗೆ ಕೈಮುಗಿದು ಹೇಳಿದೆ, ಈಗ ನನಗೆ ಹೋಗಲು ಅನುಮತಿ ಕೊಡಿ. ನಾನು ಹೊರಡುತ್ತೇನೆ. ನಾನು ಬಡವಳಾದರೂ ಗೌರವಸ್ಥ ಹೆಣ್ಣುಮಗಳು. ಇಷ್ಟು ತಡರಾತ್ರಿಯಲ್ಲಿ ಈ ರೀತಿ ಇಲ್ಲಿರುವುದು ನನಗೆ ಸರಿಯೆಂದು ಅನ್ನಿಸುತ್ತಿಲ್ಲ. ನನ್ನ ಪತಿ ಮತ್ತು ಮಗಳು ಮನೆ ಹತ್ತಿರ ನನಗಾಗಿ ಕಾಯುತ್ತಿರುತ್ತಾರೆ. ಇದನ್ನು ಕೇಳಿ ನನ್ನ ಮಗಳ ಭಾವಿ ಮಾವ ನಗಲಾರಂಭಿಸಿದರು. ಆದರೆ ಅವಳ ಅತ್ತೆ ನನ್ನ ಕೈಯಿಂದ ಸೂಟ್ಕೇಸನ್ನು ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಅವರು ನನ್ನನ್ನು ತಬ್ಬಿಕೊಂಡರು ಮತ್ತು ಗೌರವದಿಂದ ನನ್ನ ಹೆಗಲ ಮೇಲೆ ಕೈ ಇಟ್ಟು ಬಲವಂತವಾಗಿ ನನ್ನನ್ನು ತಮ್ಮೊಂದಿಗೆ ಮನೆಯ ಒಳಗೆ ಕರೆದುಕೊಂಡು ಹೋದರು. ಬಂಗಲೆಯ ಒಳಗಿನ ಅದ್ಭುತ ದೃಶ್ಯ. ಬಂಗಲೆಯ ಒಳಗಿನ ದೃಶ್ಯ ಬಹಳ ಅದ್ಧೂರಿಯಾಗಿ ಮತ್ತು ಬೆಚ್ಚಗಿತ್ತು. ಎಲ್ಲೆಡೆ ಸುಂದರವಾದ ದೀಪಗಳನ್ನು ಹಾಕಲಾಗಿತ್ತು. ನನ್ನ ಒದ್ದೆಯಾದ ಬಟ್ಟೆಗಳು ಮತ್ತು ಮಣ್ಣಿನಿಂದ ಕೂಡಿದ ಚಪ್ಪಲಿಗಳು ಈ ದೊಡ್ಡ ಮನೆಯ ನೆಲವನ್ನು ಹಾಳು ಮಾಡಬಹುದು ಎಂದು ನಾನು ಯೋಚಿಸಿದೆ. ಆದರೆ ಅವರು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ.
ಮತ್ತು ಅವರು ನನ್ನನ್ನು ಒಂದು ದೊಡ್ಡ ಹಾಗೂ ಸುಂದರವಾದ ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಮೃದುವಾದ ಮತ್ತು ಆರಾಮದಾಯಕವಾದ ಹಾಸಿಗೆ ಇತ್ತು. ಅವರು ನನ್ನನ್ನು ಅಲ್ಲಿ ಕುಳ್ಳಿರಿಸಿದರು ಮತ್ತು ತಮ್ಮ ಕೆಲಸದವರಿಗೆ ನನಗಾಗಿ ಬಟ್ಟೆ ಮತ್ತು ಬಿಸಿ ಚಹಾವನ್ನು ತರಲು ಹೇಳಿದರು. ಹಾಸಿಗೆಯ ಮೇಲೆ ಕುಳಿತು ನಾನು ಇನ್ನೂ ನಡುಗುತ್ತಿದ್ದೆ. ನನ್ನ ಕಣ್ಣುಗಳು ಪದೇ ಪದೇ ನನ್ನ ಪಾದಗಳ ಬಳಿ ನೆಲದ ಮೇಲೆ ಇಟ್ಟಿದ್ದ ಆ ಸೂಟ್ಕೇಸ್ನ ಕಡೆಗೆ ಹೋಗುತ್ತಿದ್ದವು. ಇದೆಲ್ಲ ಏನು ನಡೆಯುತ್ತಿದೆ ಮತ್ತು ಈ ಮಹಿಳೆ ನನ್ನೊಂದಿಗೆ ಇಷ್ಟು ಪ್ರೀತಿಯಿಂದ ಮತ್ತು ವಿಚಿತ್ರವಾಗಿ ಏಕೆ ನಡೆದುಕೊಳ್ಳುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಒಬ್ಬ ಕೆಲಸಗಾರ ದೊಡ್ಡ ಟವಲ್ ಮತ್ತು ಬಿಸಿ ಚಹಾದ ಕಪ್ ತೆಗೆದುಕೊಂಡು ಬಂದನು. ನಾನು ನನ್ನ ನಡುಗುವ ಕೈಗಳಿಂದ ಆ ಟವಲ್ ಹಿಡಿದು ನನ್ನ ಮುಖ ಮತ್ತು ಒದ್ದೆಯಾದ ಕೂದಲನ್ನು ಒರೆಸಿಕೊಂಡೆ. ನಂತರ ನಾನು ಚಹಾದ ಕಪ್ಪನ್ನು 2 ಕೈಗಳಿಂದ ಹಿಡಿದು ಚಹಾ ಕುಡಿದೆ. ಪರೀಕ್ಷೆಯ ರಹಸ್ಯ ಸ್ಫೋಟ. ಆ ಶ್ರೀಮಂತ ಮಹಿಳೆ ಕೂಡ ಅಕ್ಷರಶಃ ನನ್ನ ಪಕ್ಕದಲ್ಲೇ ಕುಳಿತಳು. ನಂತರ ಅವಳು ನನ್ನ ಕಡೆಗೆ ನೋಡುತ್ತಾ ಬಹಳ ಪ್ರೀತಿ ಮತ್ತು ಮಮತೆಯಿಂದ ನಕ್ಕು ಹೀಗೆ ಹೇಳಿದಳು, ಕರುಣಾ ಸಹೋದರಿ, ನೀವು ಆಶ್ಚರ್ಯಪಡುವ ಅಥವಾ ಚಿಂತಿಸುವ ಅಗತ್ಯವೇ ಇಲ್ಲ. ಇಂದು ರಾತ್ರಿ ನಡೆದುದೆಲ್ಲವೂ ಆಕಸ್ಮಿಕವೇನಲ್ಲ, ಅಥವಾ ನಾನು ನನ್ನ ಸೂಟ್ಕೇಸನ್ನು ನಿಮ್ಮ ಮುಂದೆ ಮರೆತು ಬಂದಿರಲಿಲ್ಲ. ಇದೆಲ್ಲವೂ ಮೊದಲೇ ಯೋಜಿಸಿದ ಸಂಗತಿಯಾಗಿತ್ತು, ಮತ್ತು ಇದು ನಿಮಗಾಗಿ ನಾನು ಹೂಡಿದ್ದ ಒಂದು ಬಹಳ ದೊಡ್ಡ ಪರೀಕ್ಷೆಯಾಗಿತ್ತು. ನಾನು ನಿಮ್ಮ ಮನೆಗೆ ನನ್ನ ಪತಿಯೊಂದಿಗೆ ಬರಲಿಲ್ಲ, ಏಕೆಂದರೆ ನಾನು ನಿಮ್ಮ ಮುಂದೆ ಬರುವುದು ಇಷ್ಟವಿರಲಿಲ್ಲ. ನನ್ನ ಪತಿ ಮಾತ್ರ ನಮ್ಮ ಮಗನ ಸಂಬಂಧವನ್ನು ನಿಮ್ಮ ಮಗಳಿಗಾಗಿ ಕೇಳಲು ಬಂದಿದ್ದರು. ಆದರೆ ಇಂದು ನಾನು ಒಬ್ಬ ಅಪರಿಚಿತ ಮಹಿಳೆಯಂತೆ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಭೇಟಿಯಾದೆ. ನಾನು ಹೆದರುತ್ತಾ ಕೇಳಿದೆ, ಅಕ್ಕ, ನೀವು ಯಾವ ಪರೀಕ್ಷೆಯ ಬಗ್ಗೆ ಮಾತನಾಡುತ್ತಿದ್ದೀರಿ? ನಾನು ಒಬ್ಬ ಸಾಮಾನ್ಯ ಮುದಿ ಬಡ ಹೆಣ್ಣುಮಗಳು. ನನಗೆ ನಿಮ್ಮ ಈ ದೊಡ್ಡ ದೊಡ್ಡ ಮಾತುಗಳು ಅರ್ಥವಾಗುತ್ತಿಲ್ಲ. ನಾನು ನಿಮಗೇನೂ ನಷ್ಟ ಮಾಡಿಲ್ಲ ಮತ್ತು ಆ ಸೂಟ್ಕೇಸ್ನಿಂದ ಯಾವುದನ್ನೂ ತೆಗೆದಿಲ್ಲ. ನೀವು ಬೇಕಾದರೆ ಪರೀಕ್ಷಿಸಿ ನೋಡಿ. ಆ ಮಹಿಳೆ ಮತ್ತೆ ನನ್ನ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಸಮಾಧಾನಪಡಿಸುತ್ತಾ ಹೀಗೆ ಹೇಳಿದಳು, ನಾನು ನಿಮ್ಮ ಮಗಳ ಭಾವಿ ಅತ್ತೆ. ಅವರು ನನಗೆ ತಿಳಿಸಿದರು, ನಾವು ನಗರದ ಅತ್ಯಂತ ಶ್ರೀಮಂತ ಜನರು. ಭಗವಂತ ನಮಗೆ ಪ್ರಪಂಚದ ಪ್ರತಿಯೊಂದು ವಸ್ತು ಮತ್ತು ಸಂಪತ್ತನ್ನು ನೀಡಿದ್ದಾನೆ. ನಮ್ಮ ಹತ್ತಿರ ಎಷ್ಟು ಸಂಪತ್ತಿದೆ ಎಂದರೆ ನಮ್ಮ ಮುಂದಿನ ಹಲವು ತಲೆಮಾರುಗಳು ಕುಳಿತು ಉಣ್ಣಬಹುದು. ನಮಗೆ ಯಾವುದೇ ಕೊರತೆಯಿಲ್ಲ. ಆದರೆ ನಮ್ಮ ಜೀವನದ ಅತಿದೊಡ್ಡ ಆಸರೆ ಮತ್ತು ನಮ್ಮ ಅತಿದೊಡ್ಡ ಸಂತೋಷ ಎಂದರೆ ನಮ್ಮ ಏಕೈಕ ಮಗ. ಅವನ ಮದುವೆಯನ್ನು ನಾವು ನಿಮ್ಮ ಮಗಳೊಂದಿಗೆ ನಿಶ್ಚಯಿಸಿದ್ದೇವೆ. ನಾನು ನನ್ನ ಮಗನಿಗಾಗಿ ಎಂದಿಗೂ ಒಬ್ಬ ಶ್ರೀಮಂತ ಅಥವಾ ದೊಡ್ಡ ಕುಟುಂಬದ ಮಗಳನ್ನು ಹುಡುಕಲಿಲ್ಲ, ಏಕೆಂದರೆ ಅಧಿಕ ಸಂಪತ್ತು ಹೆಚ್ಚಾಗಿ ಮನುಷ್ಯನನ್ನು ಅಹಂಕಾರಿಯನ್ನಾಗಿ ಮಾಡುತ್ತದೆ ಮತ್ತು ಅನೇಕ ಕುಟುಂಬಗಳಲ್ಲಿ ಸಭ್ಯತೆ ಮತ್ತು ಸರಳತೆ ಇರುವುದಿಲ್ಲ ಎಂಬುದು ನನಗೆ ತಿಳಿದಿದೆ. ನನ್ನ ಮನೆಗೆ ಬರುವ ಸೊಸೆ ಬಹಳ ಸಭ್ಯಳು, ಸಂಸ್ಕಾರಿ ಮತ್ತು ಒಳ್ಳೆಯ ಕುಟುಂಬದ ಮಗಳಾಗಿರಲಿ. ಅವಳ ಹೃದಯದಲ್ಲಿ ದೇವಭಕ್ತಿ ಇರಲಿ. ಅವಳು ಬಡತನ ಮತ್ತು ಸರಳತೆಯನ್ನು ಕಂಡಿರಲಿ, ಮತ್ತು ಅವಳು ನನ್ನ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಲಿ ಎಂದು ನಾನು ಯಾವಾಗಲೂ ಬಯಸುತ್ತಿದ್ದೆ. ಯಾವಾಗ ನಾನು ನಿಮ್ಮ ಮಗಳಾದ ಮೆಹಿಕಾಳನ್ನು ನೋಡಿದೆನೋ ಮತ್ತು ಅವಳ ಸರಳತೆ ಹಾಗೂ ಅವಳ ಒಳ್ಳೆಯ ಸಂಸ್ಕಾರಗಳ ಬಗ್ಗೆ ಕೇಳಿದೆನೋ, ಅಂದೇ ನಾನು ನಿರ್ಧರಿಸಿದ್ದೆ, ನನ್ನ ಸೊಸೆಯೆಂದರೆ ಅದು ಕೇವಲ ನಿಮ್ಮ ಮಗಳೇ ಆಗಬೇಕು ಎಂದು. ನಾನು ನನ್ನ ಪತಿಯನ್ನು ನಿಮ್ಮ ಮನೆಗೆ ಸಂಬಂಧವನ್ನು ಖಾಯಂ ಮಾಡಲು ಕಳುಹಿಸಿದ್ದೆ, ಮತ್ತು ಅವರು ನಿಮ್ಮ ಮುಂದೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು, ನಮಗೆ ಯಾವುದೇ ದಾನದಕ್ಷಿಣೆ ಅಥವಾ ವರದಕ್ಷಿಣೆಯ ಅಗತ್ಯವಿಲ್ಲ ಮತ್ತು ನಮಗೆ ಯಾವುದೇ ಆಸೆ ಆಮಿಷಗಳಿಲ್ಲ ಎಂದು. ಆದರೆ ನನ್ನ ಪತಿ ಬಂದು ನನಗೆ ತಿಳಿಸಿದರು, ಅವರು ನಿಮ್ಮ ಮತ್ತು ನಿಮ್ಮ ಪತಿಯ ಮುಖದಲ್ಲಿ ಒಂದು ರೀತಿಯ ಆತಂಕ ಮತ್ತು ದೊಡ್ಡ ಭಯವನ್ನು ಕಂಡಿದ್ದಾರೆ ಎಂದು. ನಮ್ಮ ಸಮಾಜ ಎಷ್ಟು ಕ್ರೂರಿಯಾಗಿದೆ ಮತ್ತು ಬಡ ಪೋಷಕರು ತಮ್ಮ ಮಗಳ ಮದುವೆಗಾಗಿ ಎಷ್ಟು ಅಸಹಾಯಕರಾಗಿರುತ್ತಾರೆ ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ನಿಮ್ಮ ಮಗಳಿಗೆ ನನ್ನ ಮನೆಯಲ್ಲಿ ಯಾರೂ ಹೀಯಾಳಿಸಬಾರದು ಎಂಬ ಕಾರಣಕ್ಕೆ ಕನಿಷ್ಠ ಮಟ್ಟದ ಸಾಮಗ್ರಿಗಳನ್ನಾದರೂ ನೀಡಲು ನೀವು ಹಗಲಿರುಳು ಕಷ್ಟಪಡುತ್ತಿದ್ದೀರಿ ಮತ್ತು ಮನೆ ಅಲೆಯುತ್ತಿದ್ದೀರಿ ಎಂಬುದು ನನಗೆ ತಿಳಿದಿತ್ತು. ಆ ಮಹಿಳೆ ತನ್ನ ಮಾತನ್ನು ಮುಂದುವರಿಸುತ್ತಾ ಹೀಗೆಂದಳು, ನಾನು ಮಾರುಕಟ್ಟೆಯಲ್ಲಿ ನಿಮ್ಮನ್ನು ಹಲವಾರು ಬಾರಿ ಹಳೆಯ ಮತ್ತು ಬೆಲೆಬಾಳುವ ಅಂಗಡಿಗಳ ಮುಂದೆ ನಿಂತು ಬಹಳ ಆಸೆಗಣ್ಣಿನಿಂದ ನೋಡುತ್ತಿರುವುದನ್ನು ಗಮನಿಸಿದ್ದೇನೆ. ತಾಯಿಯ ಹೃದಯವನ್ನು ಸೀಳುವಂತಹ ಆ ಅಸಹಾಯಕತೆ ಮತ್ತು ಬಡತನವನ್ನು ನಾನು ನಿಮ್ಮ ಕಣ್ಣಲ್ಲಿ ಕಂಡಿದ್ದೇನೆ. ನಾನು ಮನಸ್ಸು ಮಾಡಿದ್ದರೆ ನಿಮಗೆ ಹಾವಿಯೇ ಹಣ ನೀಡಬಹುದಿತ್ತು ಅಥವಾ ನಿಮ್ಮ ಮನೆಗೆ ಎಲ್ಲಾ ಸಾಮಗ್ರಿಗಳನ್ನು ಕಳುಹಿಸಿಕೊಡಬಹುದಿತ್ತು. ಆದರೆ ಅದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು ಮತ್ತು ನಾವು ನಿಮ್ಮ ಮೇಲೆ ಉಪಕಾರ ಮಾಡುತ್ತಿದ್ದೇವೆ ಅಥವಾ ನಿಮ್ಮ ಬಡತನವನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದೇವೆ ಎಂದು ನಿಮಗೆ ಅನ್ನಿಸಬಹುದು ಎಂಬ ಭಯ ನನಗಿತ್ತು. ಆದ್ದರಿಂದ ನಾನು ಮತ್ತು ನನ್ನ ಪತಿ ಸೇರಿ ಒಂದು ಯೋಜನೆಯನ್ನು ರೂಪಿಸಿದೆವು ಮತ್ತು ಈ ಎಲ್ಲಾ ನಾಟಕವನ್ನು ಆಡಿದೆವು.
ನಾವು ನಿಮ್ಮ ಪ್ರಾಮಾಣಿಕತೆಯನ್ನು ತುಂಬ ಗೌರವಿಸುತ್ತೇವೆ. ಇಂದು ನಾನು ಬೇಕೆಂದೇ ನಿಮ್ಮನ್ನು ಎದುರಿಸಿದೆ ಮತ್ತು ವಿಳಾಸ ಕೇಳುವ ನಟನೆಯನ್ನು ಮಾಡಿದೆ. ಹಾಗೆಯೇ ಬೇಕೆಂದೇ ಆ ಸೂಟ್ಕೇಸನ್ನು ಅಲ್ಲಿ ಬಿಟ್ಟು ಬಂದೆ. ಅದು ನನ್ನ ಮರೆಗುಳಿತನವಾಗಿರಲಿಲ್ಲ, ಬದಲಿಗೆ ನಿಮ್ಮ ಜಾಗೃತ ಮನಸ್ಸಿನ ಒಂದು ದೊಡ್ಡ ಮತ್ತು ಕಠಿಣ ಪರೀಕ್ಷೆಯಾಗಿತ್ತು. ಮಗಳ ಮದುವೆ ಮಾಡಬೇಕಿರುವ ಯಾವುದೇ ಸೌಲಭ್ಯಗಳಿಲ್ಲದ ಒಬ್ಬ ಬಡ ಮತ್ತು ಅಸಹಾಯಕ ತಾಯಿಯ ಕೈಗೆ ಇಷ್ಟೊಂದು ದೊಡ್ಡ ಸಂಪತ್ತು ಸಿಕ್ಕಾಗ ಅವಳು ಈ ಸಂಪತ್ತಿನ ಮುಂದೆ ತನ್ನ ಪ್ರಾಮಾಣಿಕತೆಯನ್ನು ಮಾರಿಕೊಳ್ಳುತ್ತಾಳೆಯೇ ಎಂದು ನಾವು ನೋಡಬಯಸಿದ್ದೆವು. ಅವಳು ತನ್ನ ಅಸಹಾಯಕತೆಯ ನೆಪವೊಡ್ಡಿ ಸತ್ಯದ ಹಾದಿಯನ್ನು ಬಿಡುತ್ತಾಳೋ ಅಥವಾ ತನ್ನ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಅಂಟಿಕೊಂಡಿರುತ್ತಾಳೋ ಎಂದು ನಮಗೆ ತಿಳಿಯಬೇಕಿತ್ತು. ನಾನು ನನ್ನ ಮನೆಯೊಳಗೆ ಬಂದು ಕಿಟಕಿಯಿಂದ ಹೊರಗಿನ ಕತ್ತಲ ರಸ್ತೆಯತ್ತ ನೋಡುತ್ತಿದ್ದೆ. ನೀವು ನನ್ನ ಅಮಾನತನ್ನು ಹಿಂದಿರುಗಿಸಲು ಬರುತ್ತೀರಾ ಅಥವಾ ಇಲ್ಲವೇ ಎಂದು. ನೀವು ಆ ಸೂಟ್ಕೇಸ್ ಹಿಡಿದು ಏನೋ ಯೋಚಿಸುತ್ತಾ ಮುಂದೆ ಸಾಗಿದಾಗ ನಾನು ಬೇಗನೆ ಗಾಡಿಯಲ್ಲಿ ನನ್ನ ಮನೆಗೆ ತಲುಪಿದೆ. ನಾನು ಕೇಳಿದ ಅದೇ ವಿಳಾಸಕ್ಕೆ ನೀವು ಖಂಡಿತವಾಗಿ ಬರುತ್ತೀರಿ ಎಂಬ ಸಂಪೂರ್ಣ ನಂಬಿಕೆ ನನಗಿತ್ತು, ಮತ್ತು ನನ್ನ ನಂಬಿಕೆ 100ಕ್ಕೆ 100ರಷ್ಟು ನಿಜವಾಯಿತು. ಯಾವುದೋ ಪಾತ್ರೆ ನಾರುವವರು ನನ್ನನ್ನು ಭೇಟಿಯಾಗಲು ಬಂದಿದ್ದಾರೆ ಎಂದು ಕಾವಲುಗಾರ ತಿಳಿಸಿದಾಗ ನಾನು ತಕ್ಷಣ ಕಿಟಕಿಯ ಮೂಲಕ ನೀವು ಚಳಿಯಲ್ಲಿ ನಡುಗುತ್ತಿರುವುದನ್ನು ಕಂಡೆ. ಬಡವನ ಬಳಿ ಹಣವಿರುವುದಿಲ್ಲ, ತೊಡಲು ಒಳ್ಳೆಯ ಬಟ್ಟೆಗಳಿರುವುದಿಲ್ಲ ನಿಜ, ಆದರೆ ಅವನ ಬಳಿ ಇರುವ ಸತ್ಯ ಮತ್ತು ಪ್ರಾಮಾಣಿಕತೆಯ ಸಂಪತ್ತು ಈ ಪ್ರಪಂಚದ ಯಾವುದೇ ಬಾದುಷಾಹನ ಖಜಾನೆಗಿಂತ ದೊಡ್ಡದಾದದ್ದು ಮತ್ತು ಬೆಲೆಬಾಳುವಂಥದ್ದು ಎಂಬುದನ್ನು ನೀವು ಇಂದು ಸಾಬೀತುಪಡಿಸಿದ್ದೀರಿ. ಆಭರಣಗಳಿಂದ ತುಂಬಿದ ಸೂಟ್ಕೇಸನ್ನು ತಿರಸ್ಕರಿಸಿ ಭಗವಂತನ ಮುಂದೆ ಮತ್ತು ನನ್ನ ಮುಂದೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದಿದ್ದೀರಿ. ಇದಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಈ ಮಾತುಗಳನ್ನೆಲ್ಲ ಕೇಳಿ ನಾನು ಸಂಪೂರ್ಣವಾಗಿ ಆಶ್ಚರ್ಯಚಕಿತಳಾದೆ. ನನ್ನ ಸಂಬಂಧಿ ಅಂದರೆ ಸಮಧನ್ ನನ್ನ ಮೇಲೆ ಇಷ್ಟೊಂದು ದೊಡ್ಡ ಪರೀಕ್ಷೆ ನಡೆಸುತ್ತಿದ್ದರು ಮತ್ತು ನನ್ನ ಪ್ರಾಮಾಣಿಕತೆಯನ್ನು ಈ ರೀತಿ ಅಳೆಯುತ್ತಿದ್ದರು ಎಂಬುದು ನನ್ನ ಕಿವಿಗಳಿಗೆ ನಂಬಲಾಗಲಿಲ್ಲ. ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿದು ನಾನು ಅಳುತ್ತಾ ನೆಲದ ಮೇಲೆ ಕುಳಿತುಬಿಟ್ಟೆ. ನಾನು ಅವರ ಮುಂದೆ ಕೈಮುಗಿದು ಹೇಳಿದೆ, ಅಕ್ಕ, ನಾನೊಬ್ಬಳು ತುಂಗ ದುರ್ಬಲ ಮತ್ತು ಪಾಪಿ ಹೆಣ್ಣು. ಯಾವಾಗ ನಾನು ಆ ಸೂಟ್ಕೇಸ್ ಒಳಗಿದ್ದ ಹೊಳೆಯುವ ಆಭರಣಗಳನ್ನು ನೋಡಿದನೋ ಒಂದು ಕ್ಷಣ ನನ್ನ ಮನಸ್ಸು ಕೂಡ ಅಲುಗಾಡಿತು. ಇವೆಲ್ಲವನ್ನೂ ನನ್ನ ಮಗಳಿಗಾಗಿ ಇಟ್ಟುಕೊಂಡು ಅವಳ ಜೀವನವನ್ನು ಸುಧಾರಿಸೋಣ ಎಂಬ ಕೆಟ್ಟ ಆಲೋಚನೆ ನನ್ನ ದುರ್ಬಲ ಮನಸ್ಸಿನಲ್ಲಿ ಬಂದಿತ್ತು. ಆದರೆ ಭಗವಂತನು ನನ್ನ ಮೇಲೆ ದೊಡ್ಡ ಕೃಪೆ ತೋರಿದ ಮತ್ತು ಈ ತಪ್ಪು ಕೆಲಸ ಮಾಡುದಂತೆ ನನ್ನನ್ನು ತಡಿದ. ಯಾರದ್ದೋ ಅಕ್ರಮ ಸಂಪಾದನೆಯಿಂದ ಯಾವುದೇ ಮಗಳ ಸಂಸಾರ ಚೆನ್ನಾಗಿರಲು ಸಾಧ್ಯವಿಲ್ಲ ಮತ್ತು ದೇವರು ಯಾವಾಗಲೂ ಸತ್ಯದ ಪರವಾಗಿರುತ್ತಾನೆ ಎಂಬ ಅರಿವು ನನಗಾಯಿತು. ನಾನು ಯಾವುದೇ ದೊಡ್ಡ ಕೆಲಸ ಮಾಡಿಲ್ಲ. ಪ್ರತಿಯೊಬ್ಬ ಸತ್ಯವಂತ ಮತ್ತು ಪ್ರಾಮಾಣಿಕ ಮನುಷ್ಯ ಮಾಡಬೇಕಾದ ನನ್ನ ಕರ್ತವ್ಯವನ್ನು ಮಾತ್ರ ನಾನು ಪೂರೈಸಿದ್ದೇನೆ. ನನ್ನ ಸತ್ಯವಾದ ಮಾತುಗಳನ್ನು ಕೇಳಿ ಆ ಮಹಿಳೆಯ ಕಣ್ಣಲ್ಲೂ ನೀರು ಬಂದಿತು. ಅವಳು ಮುಂದೆ ಬಂದು ನನ್ನನ್ನು ಅಪ್ಪಿಕೊಂಡು ಮತ್ತೆ ಹಾಸಿಗೆಯ ಮೇಲೆ ಕುಳ್ಳಿಸಿದಳು. ಅವಳು ನೆಲದ ಮೇಲಿದ್ದ ಆ ಸೂಟ್ಕೇಸನ್ನು ಎತ್ತಿ ನನ್ನ ಮುಂದೆಯೇ ಇಟ್ಟಳು. ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಅವಳು ಹೀಗೆಂದಳು, ಕರುಣಾ ಅವರೇ, ಇದು ಮರೆತು ಹೋದ ಅಮಾನತ್ತು ಅಥವಾ ಕಳ್ಳತನದ ಮಾಲು ಅಲ್ಲ. ಬದಲಿಗೆ ನಮ್ಮ ಪತಿಪತ್ನಿಯರ ಪರವಾಗಿ ಮತ್ತು ನನ್ನ ಮಗನ ಪರವಾಗಿ ನಾವು ನಿಮಗೆ ನೀಡುತ್ತಿರುವ ಉಡುಗೊರೆ. ನಾನು ಈ ರಾತ್ರಿ ಇದನ್ನು ನಿಮ್ಮ ಪ್ರಾಮಾಣಿಕತೆಗೆ ಸಂದ ಬಹುಮಾನವೆಂದು ಭಾವಿಸಿ ನಿಮಗೆ ನೀಡುತ್ತೇನೆ. ನನ್ನ ಪತಿಯ ಇಚ್ಛೆಯೂ ಇದಾಗಿದೆ ಮತ್ತು ಅವರು ಹೊರಗೆ ನಿಂತು ನಮಗಾಗಿ ಕಾಯುತ್ತಿದ್ದಾರೆ. ನಿಮ್ಮ ಮಗಳು ಈಗ ನನಗೂ ಮಗಳು. ಅವಳು ಈ ಮನೆಗೆ ಕೇವಲ ಸೊಸೆಯಾಗಿ ಬರುವುದಿಲ್ಲ, ಬದಲಿಗೆ ಈ ಮನೆಯ ನಿಜವಾದ ಒಡತಿಯು ಮತ್ತು ರಾಣಿಯಾಗಿ ಬರುತ್ತಾಳೆ. எனக்கு உங்களிடமிருந்தோ அல்லது உங்கள் மகளிடமிருந்தோ வரதட்சணை என்ற பெயரில் எந்த பொருளும் தேவையில்லை. ஒரு புது மணப்பெண்ணுக்கு தேவையான அனைத்து பொருட்களையும் உடைகளையும் நான் ஏற்கனவே இந்த பங்களாவின் மிக அழகான அறையில் அலங்கரித்து வைத்துள்ளேன். நீங்கள் சீக்கிரம் எங்கள் மருமகளை எளிமையாகவும் பழைய உடைகளுடனும் எங்களிடம் வழி அனுப்பி வையுங்கள். இந்த ஆடைகளில் அவள் இன்னும் அழகாக இருக்கிறாள். எனக்கும் என் குடும்பத்திற்கும் மெகிகாவை தவிர இந்த உலகில் வேறு எந்த பொருளின் மீதும் ஆசையோ அல்லது தேவையோ இல்லை. என் மகளின் வருங்கால மாமியாரின் இந்த வார்த்தைகளை கேட்டதும் அவருடைய இவ்வளவு பெரிய மற்றும் தாராளமான மனதைக் கண்டதும் என் உடல் முழுவதும் ஒரு விசித்திரமான நிம்மதியும் மகிழ்ச்சியும் நிறைந்தது. கடந்த பல மாதங்களாக என் இதயத்தில் வரதட்சணை மற்றும் பணத்தை பற்றிய ஒரு மிகப்பெரிய பாரமான மலை போன்ற கவலை இருந்ததே, அது ஒரே கணத்தில் பஞ்சு பொதியாக மாறி காற்றில் பறந்து போனது. இறைவன் என்னுடைய அனைத்து பிரார்த்தனைகளையும் எனது கடின உழைப்பையும் ஒரே நேரத்தில் ஏற்றுக்கொண்டது போல எனக்கு தோன்றியது. நான் கண்களை மூடிக்கொண்டு நிம்மதி பெருமூச்சு விட்டபடி விம்மி விம்மி அழத் தொடங்கினேன். இறைவா, உனக்கு மிக்க நன்றி. நீ ஏழை பெண்ணான என் மானத்தை காப்பாற்றினாய். இந்த வரதட்சணை கவலையிலிருந்து என்னை விடுவிட்டாய் என்று பிரார்த்தனை செய்தேன். எனது நேர்மைக்கான உண்மையான பலன் எனக்கு கிடைத்துவிட்டது. பின்னர் அந்த பெண்மணி தன் கைகளால் என்னை தாங்கி பிடித்து தூக்கிவிட்டு சொன்னார், இனி நீங்கள் அழுவதற்கோ அல்லது கவலைப்படுவதற்கோ
அவசியமில்லை. நீங்கள் மகிழ்ச்சியுடன் உங்கள் வீட்டிற்கு செல்லுங்கள். உங்கள் மகளிடமும் நோய்வாய்ப்பட்டிருக்கும் உங்கள் கணவரிடமும் இந்த மகிழ்ச்சியான செய்தியை சொல்லுங்கள். அவர்களின் துயரங்களும் வறுமையும் இனி எப்போதும் நிலைக்காது, முடிவுக்கு வந்துவிட்டன என்றும் அவர்களின் மகளின் தலைவிதி மாறிவிட்டது என்றும் சொல்லுங்கள். அந்த பெண்மணி தன் வேலைக்காரர்களுக்கு உத்தரவிட்டார். பங்களாவின் மிகப்பெரிய மற்றும் ஆடம்பரமான காரை எடுத்து என்னை இந்த விலையுயர்ந்த சூட்கேசுடன் மிகுந்த மரியாதையுடனும் பாதுகாப்புடனும் என் வீட்டில் கொண்டு போய்விடும்படி சொன்னார். நான் மறுத்து பார்த்தேன். ஆனால் அவர், இல்லை, இது எங்கள் கடமை என்று கூறிவிட்டார். நான் வெளியே வந்தபோது என் மகளின் வருங்கால மாமனார், இனி நீங்கள் திருமண ஏற்பாடுகளை கவனியுங்கள், எதை பற்றியும் கவலைப்படாதீர்கள் என்று சொன்னார். நான் அவர்கள் முன்னால் கைகளை கூப்பி மகிழ்ச்சியுடன் அங்கிருந்து வெளியே வந்தேன். வெளியே எனக்காக ஒரு பெரிய கார் காத்து கொண்டிருந்தது. நான் அந்த காரை பார்த்தபோது என் மகளின் வருங்கால மாமியார் புன்னகையுடன் சொன்னார், உங்கள் கூடையை நான் எங்களிடமே வைத்துக் கொண்டேன். ஏனென்றால் இனி நீங்கள் தெருக்களில் பாத்திரங்களை விற்று அலைந்து திரிய வேண்டிய அவசியமில்லை. இனி நீங்களும் உங்கள் கணவரும் எங்களுடனேயே எங்கள் வீட்டில் இருப்பீர்கள். எங்கள் வீடு மிக பெரியது. என் மகனுக்கு உங்கள் மகளை பிடித்திருப்பது மட்டுமல்லாமல் உங்கள் குடும்பத்திற்கு உதவவும் உங்களை எங்களுடனேயே வைத்துக்கொள்ளவும் அவன் விரும்புகிறான். நீங்கள் தம்பதியராக உங்கள் மகளுடன் வாழ்நாள் முழுவதும் இங்கே நிம்மதியாக இருக்கலாம். இதை கேட்டு எனக்கு மிகவும் கூச்சமாகவும் சங்கடமாகவும் இருந்தது. நான் மறுத்து சொன்னேன், என் மகளின் புகுந்த வீட்டில் என்னால் இருக்க முடியாது என்றேன். அதற்கு அவர், இது உங்கள் மகளின் புகுந்த வீடு மட்டுமல்ல, இது உங்கள் மகளின் வீடு, அதோடு இது உங்கள் வீடும் கூட என்றார். அவர் மிகுந்த மரியாதையுடன் என்னை அந்த காரில் அனுப்பி வைத்தார். நான் அந்த பெரிய காரில் அமர்ந்து என் வீட்டை நோக்கி சென்று கொண்டிருந்தபோது மழை முற்றிலும் நின்றிருந்தது. வானத்தில் லேசான வெண்மையும் வெளிச்சமும் பரவத் தொடங்கியிருந்தது. அந்த வெளிச்சம் வானத்தில் மட்டுமல்ல, என் உள்ளத்திலிருந்த இருட்டிலும் துயரமான வாழ்விலும் பரவிக்கொண்டிருந்தது. அது எனக்கு ஒரு புதிய நம்பிக்கையையும் வேகத்தையும் கொடுத்தது. நான் எனது பழைய ஓட்டு வீட்டின் வாசலை அடைந்தபோது என் கணவரும் மகளும் எனக்காக விழித்து காத்திருந்தனர். மிகுந்த கவலையுடன் இறைவனிடம் பிரார்த்தனை செய்து கொண்டிருந்தனர். நான் வீட்டிற்குள் நுழைந்ததும் என் முகத்திலிருந்த விசித்திரமான பொலிவையும் நிம்மதியான மகிழ்ச்சியையும் கண்டு அவர்கள் இருவரும் திகைத்து போனார்கள். நான் நகைகள் நிறைந்த அந்த சூட்கேஸை என் கணவர் முன்னால் வைத்தேன். இரவில் நடந்த அந்த சம்பவம், சோதனை மற்றும் என் மகளின் வருங்கால மாமனார் மாமியார் சொன்ன அனைத்து விஷயங்களையும் ஒவ்வொன்றாக விவரித்தேன். என் பேச்சை கேட்டு என் கணவர் மற்றும் மகள் இருவர் கண்களிலும் கண்ணீர் வழிந்தது. அவர்கள் இருவரும் அந்த தரையிலேயே கைகளை கூப்பி இறைவனுக்கு நன்றி செலுத்தினர். இறைவன் எங்கள் வறுமையின் மானத்தை காத்து இவ்வளவு பெரிய கௌரவம் நிறைந்த மகிழ்ச்சியான நாளை காட்டியிருந்தார். என் மகளின் திருமண நாள் வந்தபோது என்னை போன்ற ஒரு ஏழை பெண்ணின் மகளுக்கு இவ்வளவு ஆடம்பரமான ஊர்வலம் பாரத் எப்படி வந்தது என்று அந்த தெருவிலிருந்த மக்கள் அனைவரும் ஆச்சரியத்திலும் திகைப்பிலும் ஆழ்ந்து போனார்கள். அவர்கள் என் மகளை மிக எளிமையாகவும் மரியாதையுடனும் அழைத்து சென்றார்கள். அவர்கள் ஊர் மக்கள் அனைவருக்கும் சுவையான உணவை வழங்கினர். யாரிடமும் எந்தவிதமான கர்வத்தையோ அல்லது ஆடம்பரத்தையும் காட்டவில்லை. என் மகள் மிகவும் மகிழ்ச்சியாக இருந்தாள். அவள் மிகவும் அழகாக தெரிந்தாள். அவளுடைய முகத்திலிருந்த அந்த உண்மையான பொலிவு உலகின் எந்த விலையுயர்ந்த ஆடைகளை விடவும் அழகாகவும் பிரகாசமாகவும் இருந்தது. விடைபெறும் நேரத்தில் நான் என் மகளை அடித்துக் கொண்டபோது என் கண்களில் துக்க கண்ணீர் இல்லை, மாறாக பெருமிதமும் மகிழ்ச்சியும் நிறைந்த கண்ணீரே இருந்தது. ನಿಮ್ಮ ಸೂಚನೆಯಂತೆ ಮೂಲ ಪಠ್ಯದ ಯಾವುದೇ ಭಾಗವನ್ನು ಕತ್ತರಿಸದೆ ಪೂರ್ಣ ಉದ್ದದ ಅನುವಾದವನ್ನು ಸಿದ್ಧಪಡಿಸಲಾಗಿದೆ. ಗೌರವಯುತ ಬೀಳ್ಕೊಡುಗೆ ಮತ್ತು ಪ್ರಾಮಾಣಿಕತೆಯ ಪ್ರತಿಫಲ. ನನ್ನ ಮಗಳನ್ನು ನಾನು ಕೇವಲ ವರದಕ್ಷಿಣೆಯ ತಾತ್ಸಾರ ಕೇಳುವ ಅಥವಾ ಕೆಲಸದವಳಂತೆ ನಡೆಸಿಕೊಳ್ಳುವ ಮನೆಗೆ ಕಳುಹಿಸುತ್ತಿಲ್ಲ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ಬದಲಾಗಿ ನಾನು ನನ್ನ ಮಗಳನ್ನು ಒಬ್ಬ ಸಭ್ಯ ಮತ್ತು ಸತ್ಯವಂತ ವ್ಯಕ್ತಿಯ ಮನೆಗೆ ಬೀಳ್ಕೊಡುತ್ತಿದ್ದೆ. ಅಲ್ಲಿ ಮನುಷ್ಯನ ಸಂಪತ್ತಿಗಿಂತ ಅವನ ಸತ್ಯಸಂಧತೆ ಮತ್ತು ಪ್ರಾಮಾಣಿಕ ಚಾರಿತ್ರ್ಯಕ್ಕೆ ಹೆಚ್ಚಿನ ಬೆಲೆಯಿತ್ತು. ನನ್ನ ಪತಿಯೂ ಸಹ ಮಗಳಿಗೆ ಕಣ್ಣೀರು ತುಂಬಿದ ಆಶೀರ್ವಾದ ನೀಡಿ ಕಳುಹಿಸಿಕೊಡುತ್ತಿದ್ದರು. ನಮ್ಮ ಹೃದಯಗಳು ನೆಮ್ಮದಿಯಿಂದ ತುಂಬಿದ್ದವು. ನನ್ನ ಮಗಳನ್ನು ಡೋಲಿಯಲ್ಲಿ ವಧುವಿನ ವಾಹನ ಕುಳ್ಳಿರಿಸಿ ಆ ಭವ್ಯ ಬಂಗಲೆಯತ್ತ ಕಳುಹಿಸಿದಾಗ ಇಡೀ ಓಣಿಯ ಜನರು ಅವಳ ಅದೃಷ್ಟ ಮತ್ತು ನನ್ನ ಪ್ರಾಮಾಣಿಕತೆಯನ್ನು ಉದಾಹರಣೆಯಾಗಿ ನೀಡುತ್ತಿದ್ದರು. ಯಾರು ಭಗವಂತನ ಮೇಲೆ ನಂಬಿಕೆ ಇಡುತ್ತಾರೋ ಮತ್ತು ಕಷ್ಟದ ಸಮಯದಲ್ಲಿಯೂ ಸತ್ಯ ಮತ್ತು ಪ್ರಾಮಾಣಿಕತೆಯ ಹಾದಿಯನ್ನು ಬಿಡುವುದಿಲ್ಲವೋ ಅವರಿಗೆ ದೇವರು ಸಾಮಾನ್ಯ ಮನುಷ್ಯ ಊಹಿಸಲು ಸಾಧ್ಯವಾಗದಂತಹ ಗೌರವ ಮತ್ತು ಸ್ಥಾನಮಾನವನ್ನು ನೀಡುತ್ತಾನೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಅತ್ತೆಯ ಮನೆಯಲ್ಲಿ ಮಗಳ ಹೊಸ ಜೀವನ. ನನ್ನ ಮಗಳು ವಧುವಾಗಿ ಆ ದೊಡ್ಡ ಬಂಗಲೆಯನ್ನು ಪ್ರವೇಶಿಸಿದಾಗ ಅವಳ ಮಾವ ಅವಳಿಗೆ ತನ್ನ ಸ್ವಂತ ಮಗಳಿಗಿಂತಲೂ ಹೆಚ್ಚು ಪ್ರೀತಿ ಮತ್ತು ಗೌರವವನ್ನು ನೀಡಿದರು. ಅವಳ ಅತ್ತೆ ಸಂತೋಷದಿಂದ ಅವಳನ್ನು ಅಪ್ಪಿಕೊಂಡರು. ಮನೆಯ ಎಲ್ಲಾ ತಿಜೋರಿಗಳ ಕೀಲಿಗಳನ್ನು ನನ್ನ ಮಗಳ ಕೈಗೆ ನೀಡಿ ಹೀಗೆ ಹೇಳಿದರು,
ಮಗಳೇ, ಇಂದಿನಿಂದ ಈ ಮನೆಯ ಒಡತಿ ನೀನು ನಿನ್ನ ಪತಿಯೊಂದಿಗೆ ಬಹಳ ಗೌರವ ಮತ್ತು ಪ್ರೀತಿಯಿಂದ ಬಾಳು. ನನ್ನ ಮಗಳ ಪತಿಯೂ ಸಹ ಅವಳ ಕೈ ಹಿಡಿದು ನಾನು ಯಾವಾಗಲೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಮಾತು ನೀಡಿದನು. ನನ್ನ ಮಗಳು ಹಾಗೆಯೇ ಮಾಡಿದಳು. ಅವಳು ತನ್ನ ಪತಿಯನ್ನು ಅಪಾರವಾಗಿ ಪ್ರೀತಿಸಿದಳು ಮತ್ತು ಅತ್ತೆ ಮಾವನ ಸೇವೆ ಮಾಡಿ ಎಲ್ಲರ ಹೃದಯ ಗೆದ್ದಳು. ಅವಳು ಆ ಮನೆಯ ವಾತಾವರಣವನ್ನು ಸ್ವರ್ಗಕ್ಕಿಂತಲೂ ಸುಂದರವಾಗಿ ಮಾರ್ಪಡಿಸಿದಳು. ನನ್ನ ಮಗಳು ಎಂದಿಗೂ ತನ್ನ ಬಡತನದ ಬಗ್ಗೆ ಮುಜುಗರ ಪಡಲಿಲ್ಲ ಮತ್ತು ಸಂಪತ್ತಿನ ಅಹಂಕಾರವನ್ನು ತೋರಲಿಲ್ಲ. ಬಡತನದಿಂದ ಮುಕ್ತಿ ಮತ್ತು ಸ್ವಾಭಿಮಾನದ ಬದುಕು. ಮದುವೆಯಾದ ಕೆಲವು ದಿನಗಳ ನಂತರ ನಮ್ಮ ಅಳಿಯ ನಮ್ಮಿಬ್ಬರನ್ನೂ ಪತಿಪತ್ನಿ ತಮ್ಮ ಮನೆಗೆ ಕರೆಸಿಕೊಂಡರು. ಅಂದಿನಿಂದ ನಾನು ಪಾತ್ರೆಗಳನ್ನು ಮಾರಿ ಅಲೆಯುವುದರಿಂದ ಮುಕ್ತಳಾದೆ. ನನ್ನ ಅಳಿಯ ನನ್ನ ಪತಿಗೆ ಉತ್ತಮ ಚಿಕಿತ್ಸೆ ಕೊಡಿಸಿದರು. ನನ್ನ ಪತಿ ಸಂಪೂರ್ಣವಾಗಿ ಗುಣಮುಖರಾದ ನಂತರ ನಾವು ಒಂದು ನಿರ್ಧಾರಕ್ಕೆ ಬಂದೆವು. ಎಷ್ಟೇ ಆದರೂ ಅದು ಮಗಳ ಅತ್ತೆಯ ಮನೆ, ಅಲ್ಲಿಯೇ ಇರುವುದು ಸರಿಯಲ್ಲ ಎಂದು ನಮಗನ್ನಿಸಿತು. ಈಗ ನನ್ನ ಪತಿ ದುಡಿಯಲು ಶಕ್ತರಾಗಿದ್ದರು. ಆದ್ದರಿಂದ ನಾವು ಮಗಳ ಅತ್ತೆಯ ಮನೆಯಿಂದ ಹೊರಬಂದು ನಮ್ಮದೇ ಆದ ಮನೆಗೆ ಬಂದೆವು. ಅದು ನಮ್ಮ ಹಳೆಯ ಕಚ್ಚಾ ಮನೆಯಾಗಿರಲಿಲ್ಲ. ಬದಲಾಗಿ ನಾವು ಒಂದು ಹೊಸ ಮನೆಯನ್ನು ಖರೀದಿಸಿದೆವು. ಅಲ್ಲಿ ನಾನು ಮತ್ತು ನನ್ನ ಪತಿ ಯಾವುದೇ ಚಿಂತೆಯಿಲ್ಲದೆ ನೆಮ್ಮದಿಯ ಜೀವನ ನಡೆಸಲಾರಂಭಿಸಿದೆವು. ಸಮಾಜಕ್ಕೆ ಒಂದು ಪ್ರಬಲ ಸಂದೇಶ. ನನ್ನ ಈ ಕಥೆಯ ಮೂಲಕ ನಾನು ನಿಮಗೆ ಒಂದು ಸಂದೇಶವನ್ನು ನೀಡಲು ಬಯಸುತ್ತೇನೆ. ನಮ್ಮ ಸಮಾಜದಿಂದ ವರದಕ್ಷಿಣೆ ಪದ್ಧತಿಯನ್ನು ಸಂಪೂರ್ಣವಾಗಿ ತೊಡೆದುಹಾಕಬೇಕು. ವರದಕ್ಷಿಣೆ ಎಂಬುದು ಒಂದು ಅತ್ಯಂತ ಕೆಟ್ಟ ಮತ್ತು ಕೀಳುಮಟ್ಟದ ಪದ್ಧತಿಯಾಗಿದ್ದು, ಇದು ಬಡ ಹೆಣ್ಣುಮಕ್ಕಳನ್ನು ಮತ್ತು ಅವರ ಕುಟುಂಬದವರನ್ನು ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಹೈರಾಣಾಗಿಸುತ್ತದೆ. ಮನುಷ್ಯನ ನಿಜವಾದ ಗುರುತು ಅವನು ಧರಿಸುವ ಬಟ್ಟೆಗಳಿಂದ ಅಥವಾ ಅವನ ಬ್ಯಾಂಕ್ ಬ್ಯಾಲೆನ್ಸ್ನಿಂದ ಆಗುವುದಿಲ್ಲ. ಬದಲಾಗಿ ಮನುಷ್ಯನ ನಿಜವಾದ ಗುರುತು ಅವನ ಸತ್ಯವಂತ ಮನಸ್ಸು, ಪ್ರಾಮಾಣಿಕತೆ ಮತ್ತು ಸಭ್ಯತೆಯಿಂದ ಆಗುತ್ತದೆ. ಯಾವುದೇ ವ್ಯಕ್ತಿ ದುರಾಸೆಯ ಹಪಾಹಪಿಗೆ ಬಿದ್ದು ತಪ್ಪು ಹಾದಿಯನ್ನು ಆರಿಸಿಕೊಂಡರೆ ಅವನು ಪ್ರಪಂಚದಲ್ಲಿ ಕೆಲವು ದಿನಗಳ ಕಾಲ ಸುಖವಾಗಿರಬಹುದು, ಆದರೆ ಬದುಕಿರುವಾಗಲೇ ಅವನ ಅಂತ್ಯ ಬಹಳ ಭೀಕರವಾಗಿರುತ್ತದೆ. ಆದರೆ ಯಾವ ವ್ಯಕ್ತಿ ಬಡತನ ಮತ್ತು ಕಷ್ಟದ ನಡುವೆಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸತ್ಯದ ಹಾದಿಯನ್ನು ಆರಿಸಿಕೊಳ್ಳುತ್ತಾನೋ, ಭಗವಂತ ಅವನ ಪಾಲಿಗೆ ಮುಚ್ಚಿದ ಬಾಗಿಲುಗಳನ್ನೂ ತೆರೆಯುತ್ತಾನೆ. ಈ ಕಥೆಯು ಇಂದಿಗೂ ವರದಕ್ಷಿಣೆಯ ಕಾರಣದಿಂದ ನೊಂದಿರುವ ಮತ್ತು ಆತಂಕದಲ್ಲಿರುವ ಎಲ್ಲರಿಗೂ ಒಂದು ದೊಡ್ಡ ಪಾಠ ಮತ್ತು ಭರವಸೆಯ ಹೊಸ ಕಿರಣವಾಗಿದೆ. ಆದ್ದರಿಂದ ವರದಕ್ಷಿಣೆ ಪದ್ಧತಿಯನ್ನು ಕೊನೆಗಾಣಿಸಿ ಮತ್ತು ಸೊಸೆಯಂದಿರನ್ನು ಮಗಳಂತೆ ನೋಡಿಕೊಳ್ಳಿ. ಗೆಳೆಯರೇ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಒತ್ತಲು ಮರೆಯಬೇಡಿ. ಇದರಿಂದ ನಮ್ಮ ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತದೆ. ಧನ್ಯವಾದಗಳು.